ವೆಲ್ಕಮ್ ಯು ಆಲ್ ಟು ದ ನ್ಯೂ ವೇ, ದ ಓನ್ಲಿ ವೇ, ದ ಮೋದಿ ವೇ. ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಚಂದ್ರಹಾಸ್. ಎಸ್, ಇವತ್ತಿನ ಒಂದು ಸೆಷನ್ನಲ್ಲಿ ಇವತ್ತಿನ ಒಂದು ಕಾಲಘಟ್ಟಕ್ಕೆ, ಇವತ್ತಿನ ಒಂದು ಜನ್ರೇಷನ್ಗೆ, ಇವತ್ತಿನ ಯುವಕ ಯುವತಿಯರಿಂದ ಹಿಡಿದು ಪ್ರತಿ ವಯಸ್ಕರಿಗೂ ಸಹ ಬಹಳ ಪ್ರಮುಖವಾಗಿ ಬೇಕಾಗಿರುವಂತಹ, ಬಹಳ ಅವಶ್ಯಕತೆ ಇರುವಂತಹ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ಕೊಡ್ತಾ ಇದ್ದೀನಿ. ಆ್ಯಂಡ್ ಇವತ್ತಿರೋ ಎಲ್ರಿಗೂ, ಎಲ್ಲ ವಯಸ್ಕರಿಗೂ ಇರುವಂತಹ ಒಂದು ಆಸೆ, ಒಂದು ಕನಸು ಏನು ಅಂತಂದರೆ, ನಾನು ಕೂಡ ತುಂಬ ಚೆನ್ನಾಗಿ ಕಾಣಿಸ್ಬೇಕು, ನನ್ನ ಚರ್ಮದ ಕಾಂತಿ ತುಂಬ ಚೆನ್ನಾಗಿರಬೇಕು, ನಾನು ಆ ಹೀರೋ ಥರ ಕಾಣಿಸ್ಬೇಕು, ನಾನು ಆ ಹೀರೋಯಿನ್ ಥರ ಕಾಣಿಸ್ಬೇಕು. ಎಸ್ಪೆಷಲಿ ಅವರ ಸ್ಕಿನ್ ಎಷ್ಟು ಕ್ಲಿಯರಾಗಿ, ಗ್ಲೋಯಿಂಗ್ ಆಗಿ, ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇರುತ್ತೋ ಅದೇ ರೀತಿ ನಾನು ಕಾಣಿಸ್ಬೇಕು ಅನ್ನೋ ಒಂದು ಆಸೆ, ಒಂದು ಕನಸು ಪ್ರತಿಯೊಬ್ಬರಲ್ಲೂ ಸಹ ಇದೆ ಇವತ್ತು. ಹಾಗೆ ಎಷ್ಟೇ ವಯಸ್ಸಾದರೂ ಕೂಡ ಇನ್ನೂ ಯೌವನದಿಂದ ಇರಬೇಕು, ನನ್ನ ಒಂದು ಚರ್ಮ ಯೌವನದಿಂದ ಕೂಡಿರಬೇಕು ಅನ್ನೋ ಒಂದು ಆಸೆ ತುಂಬ ಜನಕ್ಕಿದೆ. ಸೊ ಇದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಕೂಡ ತುಂಬ ಜನ ಮಾಡ್ತಾ ಇರ್ತೀರ, ಇಲ್ಲ ಅಂತಲ್ಲ. ಆದರೆ ಆ ನಿಮ್ಮ ಪ್ರಯತ್ನ ಒಂದಿಷ್ಟು ಮಟ್ಟಕ್ಕೆ ಒಂದು ಪ್ರತಿಫಲವನ್ನು ಕೊಟ್ಟಿರಬಹುದು, ಕೆಲವರಿಗೆ ಕೊಡದೇನೂ ಇರಬಹುದು, ಇನ್ನು ಕೆಲವರಿಗೆ ತುಂಬ ಅದ್ಭುತವಾದಂಥ ಒಂದು ಫಲಿತಾಂಶವನ್ನು ಕೂಡ ಕೊಟ್ಟಿರಬಹುದು. ಆದರೆ ನಾವು ಕೂಡ ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ ಕೇವಲ ಎಕ್ಸ್ಟರ್ನಲಿ, ಬಾಹ್ಯವಾಗಿ ಹಲವಾರು ರೀತಿಯ ಕಾಸ್ಮೆಟಿಕ್ಸನ್ನು ಅಥವಾ ಸ್ಕಿನ್ ಕೇರ್ ಪ್ರಾಡಕ್ಟ್ಸನ್ನು ಬಳಸಿದ್ರೆ ಸಾಕ. ಬಳಸಬಾರ್ದು ಅನ್ನೋದು ಹೇಳ್ತಾ ಇಲ್ಲ, ಬಟ್ ಅಷ್ಟನ್ನು ಬಳಸಿದ್ರೆ ಸಾಕ ಅನ್ನೋದು ಒಂದು ಪ್ರಶ್ನೆಯನ್ನು ಪ್ರತಿಯೊಬ್ಬರು ಕೂಡ ಮಾಡ್ಕೋಬೇಕಾಗಿದೆ. ಸೊ ಖಂಡಿತವಾಗ್ಲೂ ಅದು ಸಾಕಾಗುತ್ತಾ ಇಲ್ವಾ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಹಾಗೆ ನಾನು ಕೂಡ ಒಂದು ಅದ್ಭುತವಾದಂಥ ಒಂದು ಚರ್ಮದ ಕಾಂತಿಯನ್ನು ಪಡೀಲಿಕ್ಕೆ ಏನು ಮಾಡಬೇಕು ಅನ್ನೋದು ಈ ಒಂದು ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಯಾಕೆ ಅಂತಂದರೆ, ನಮ್ಮ ಮೋದಿವೇ ಸಂಸ್ಥೆಯಲ್ಲಿ ಶಿಫ್ಟ್ ಲೈಫ್ ಗ್ಲೋ ಬೂಸ್ಟ್ ಅಂತ ಹೇಳಿ ಒಂದು ಅದ್ಭುತವಾದಂತಹ 9 ರೀತಿಯ ಆಯುರ್ವೇದ ಗಿಡಮೂಲಿಕೆಯಿಂದ ತಯಾರಾಗಿರುವಂತಹ ಅದ್ಭುತವಾದಂಥ ಒಂದು ಜ್ಯೂಸ್ ನಿಮಗೆ ಇಲ್ಲಿ ಸಿಗ್ತಾ ಇರೋವಂಥದ್ದು ಲಾಂಚ್ ಆಗಿದೆ. ಸೊ ಇದು ನಿಮಗೆ ಮೃದುವಾದ, ಅಂದರೆ ತುಂಬ ಸಾಫ್ಟ್, ಹಾಗೆ ಪಳಪಳ, ತುಂಬ ಗ್ಲೋಯಿಂಗ್ ಸ್ಕಿನ್, ಹಾಗೆ ಹೊಳೆಯುವಂಥ ಚರ್ಮವನ್ನು ನಿಮ್ಮದಾಗಿಸ್ಲಿಕ್ಕೆ ಈ ಒಂದು ಪ್ರಾಡಕ್ಟ್ ನಿಮಗೆ ಸಪೋರ್ಟ್ ಮಾಡ್ತದೆ. ಹಾಗೆ ಇಲ್ಲೇ ಒಂದು ಮಾತನ್ನು ಹೇಳ್ಬಿಡ್ತೀನಿ, ಕಾಂತಿಯು ಒಳಗಿನಿಂದ ಪ್ರಾರಂಭ ಆಗ್ತದೆ. ನಾನು ಆವಾಗಲೇ ಹೇಳಿದೆ, ಕೇವಲ ಎಕ್ಸ್ಟರ್ನಲಿ ನಾವು ಸ್ಕಿನ್ ಕೇರ್ ಮಾಡಿಕೊಳ್ಳೋದು ಅದೊಂದೇ ಸಾಕಾಗೋದಿಲ್ಲ, ಜೊತೆಗೆ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಇಂಟರ್ನಲಿ ಕೂಡ, ಅಂದರೆ ನಮ್ಮ ಆಂತರಿಕ ಆರೋಗ್ಯ ಚೆನ್ನಾಗಿದ್ದರೆ ನಮ್ಮ ಬಾಹ್ಯ ಸೌಂದರ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಅಂದರೆ ಇಂಟರ್ನಲಿ ನಾವು ಬ್ಯೂಟಿಫುಲ್ ಆಗಿದ್ದರೆ, ಹೆಲ್ತ್ ವಿಚಾರದಲ್ಲಾಗಿರ್ಬೋದು, ಮಾನಸಿಕ ವಿಚಾರದಲ್ಲಾಗಿರ್ಬೋದು, ಸೊ ಆಟೋಮೆಟಿಕಲಿ ಎಕ್ಸ್ಟರ್ನಲಿ ನಾವು ಬ್ಯೂಟಿಫುಲ್ ಆಗಿ ಕಾಣಿಸ್ತೀವಿ. ಎಸ್, ಹಾಗಾದರೆ ಈ ಒಂದು ಪ್ರಾಡಕ್ಟ್ ನಮಗೆ ಯಾವ ರೀತಿ ಸಹಾಯ ಮಾಡುತ್ತೆ, ಹಾಗೆ ಯಾಕೆ ನಾವು ಇಂಟರ್ನಲಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ಯಾಕೆ ಅಷ್ಟು ಮುಖ್ಯ, ಎಲ್ಲವನ್ನು ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ, ನಿಮ್ಮ ಚರ್ಮವು ದೇಹದ ಒಳಗೆ ಏನು ನಡೆಯುತ್ತದೆ ಎಂಬುದನ್ನು ಪ್ರತಿಬಿಂಬಿಸುತ್ತದೆ. ಓಕೆ, ನಿಮ್ಮ ಸ್ಕಿನ್, ಓಕೆ, ನಿಮ್ಮ ಮುಖಾಂತರನೇ ತಗೊಳ್ಳೋಣ. ಓಕೆ, ಸೊ ಈ ಒಂದು ಪ್ರಾಡಕ್ಟ್ ಏನಿದೆ, ಈ ತುಂಬ ಜನ ನಿಮ್ಮ ಕೇವಲ ನಿಮ್ಮ ಫೇಸಿಗೆ ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ, ನಿಮ್ಮ ಕಂಪ್ಲೀಟ್ ಬಾಡಿ ಸ್ಕಿನ್ನಿನ, ನಿಮ್ಮ ಫೇಸನ್ನು ಇನ್ಕ್ಲೂಡ್ ಮಾಡಿ ನಿಮ್ಮ ಕಂಪ್ಲೀಟ್ ಬಾಡಿ ಸ್ಕಿನ್ನನ್ನು ಗ್ಲೋ ಮಾಡುವಂಥ ಒಂದು ಕೆಲಸವನ್ನು ಈ ಪ್ರಾಡಕ್ಟ್ ಮಾಡುವಂಥದ್ದು. ಓಕೆ, ಸೊ ಈಗ ನಿಮ್ಮ ಚರ್ಮವು ದೇಹದ ಒಳಗೆ ಏನು ನಡೆಯುತ್ತದೆ ಎಂಬುದನ್ನು ಪ್ರತಿಬಿಂಬಿಸುತ್ತದೆ. ಓಕೆ, ಸೊ ನಿಮ್ಮ ಫೇಸ್ ಮೇಲೆ, ಎಕ್ಸಾಂಪಲ್ಲಿಗೆ ನಿಮ್ಮ ಕೆನ್ನೆಯ ಮೇಲೆ ಏನಾದರೂ ನಿಮಗೆ ಪಿಂಪಲ್ಸ್ ಆಗ್ತಾ ಇದೆ ಅಂತಂದರೆ, ಸೊ ನಿಮಗೆ ಅಬ್ಡಾಮಿನಲ್, ಅಂದರೆ ಹೊಟ್ಟೆಯಲ್ಲಿ ಏನೋ ಇಶ್ಯೂಸ್ ಇದೆ ಅಂತ ಹೇಳಿ. ಓಕೆ, ಹಾಗೆ ನಿಮ್ಮ ಜಾ ಲೈನ್ ಅಂತ ನಾವು ಕರಿತೀವಲ್ಲ, ಸೊ ಜಾ ಲೈನ್ ಭಾಗದಲ್ಲಿ ನಿಮಗೆ ಏನಾದರೂ ಪಿಂಪಲ್ಸ್ ಆಗ್ತಾ ಇದೆ ಅಂತಂದರೆ ನಿಮ್ಮ ಬಾಡಿಯಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದೆ ಅಂತ ಅರ್ಥ. ಓಕೆ, ಸೊ ಇದೇ ರೀತಿ ನಿಮ್ಮ ಚರ್ಮದ ಮೇಲೆ ಏನೇನು ಒಂದೊಂದು ಸಂಕೇತ ಕಾಣಿಸ್ತಾ ಹೋಗುತ್ತೋ ಅದೆಲ್ಲದಕ್ಕೂ ನಿಮ್ಮ ದೇಹದ ಒಳಗಡೆ ಏನೋ ಒಂದು ಸಮಸ್ಯೆ ಆಗಿರುತ್ತೆ. ವಿಷದ ಅಂಶ ಜಾಸ್ತಿ ಆಗಿರ್ಬೋದು, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ನ್ಯೂಟ್ರಿಷನ್ ಕಮ್ಮಿ ಆಗಿರ್ಬೋದು, ನೀರಿನ ಅಂಶ ಕಮ್ಮಿ ಆಗಿರ್ಬೋದು, ಏನು ಬೇಕಾದರೂ ಆಗಿರಬಹುದು. ಅದನ್ನು ಹೊರಗಡೆ ಪ್ರತಿಬಿಂಬಿಸ್ತಾ ಇರುತ್ತೆ, ಬಟ್ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಕೇವಲ ಕ್ರೀಮ್, ಪೌಡರ್ ಅಥವಾ ಯಾವುದೋ ಕಾಸ್ಮೆಟಿಕ್ಸಿಂದ ರೆಡಿ ಮಾಡ್ಕೊಳ್ಳೋಕ್ಕೆ ಸಾಧ್ಯನಾ? ಯಾಕೆಂದರೆ ಸಮಸ್ಯೆ ಸ್ಟಾರ್ಟ್ ಆಗಿರೋದು ದೇಹದ ಒಳಭಾಗದಿಂದ, ಅದನ್ನು ದೇಹ ಹೊರಗಡೆ ಚರ್ಮದ ಮೂಲಕ ಪ್ರತಿಬಿಂಬಿಸ್ತಿದೆ ಅಷ್ಟೆ. ಸೊ ನಾವು ಸರಿ ಮಾಡ್ಕೋಬೇಕಾಗಿರೋದಿಲ್ಲಿ ಒಳಗಿಂದ.
ಓಕೆ, ನೆಕ್ಸ್ಟ್ 80% ಚರ್ಮದ ಸಮಸ್ಯೆಗಳು ನೋಡಿ. 80% ಆಫ್ ದ ಸ್ಕಿನ್ ಪ್ರಾಬ್ಲಮ್ ನಿಮಗೆ ಸ್ಕ್ರೀನ್ ಮೇಲೆ ಏನು ಕಾಣಿಸ್ತಾ ಇದೆ ಅದು ಕರುಳಿನ ಆರೋಗ್ಯ, ಯಕೃತ್ತಿನ ಕಾರ್ಯ ಮತ್ತು ಹಾರ್ಮೋನುಗಳ ಅಸಮತೋಲನಕ್ಕೆ ಸಂಬಂಧಿಸಿದೆ, ಕೇವಲ ಬಾಹ್ಯ ಆರೈಕೆ ಅಲ್ಲ. ಓಕೆ, ಸೊ ನಿಮ್ಮ 80% ಆಫ್ ದ ಸ್ಕಿನ್ ಪ್ರಾಬ್ಲಮ್ಸ್ ಏನು ಬರುತ್ತೆ ಅದು ನಿಮ್ಮ ಕರುಳಿನ ಆರೋಗ್ಯ, ಯಕೃತ್ತಿನ ಕಾರ್ಯ ಮತ್ತು ಹಾರ್ಮೋನುಗಳ ಅಸಮತೋಲನದಿಂದ ಕಾರಣ ಆಗ್ತದೆ. ಓಕೆ, ನೆಕ್ಸ್ಟ್ ಒತ್ತಡ ಮತ್ತು ಕಳಪೆ ಕರುಳಿನ ಆರೋಗ್ಯವು ನಿಮ್ಮ ಲೈಫಲ್ಲಿ, ನಿಮ್ಮ ಜೀವನದಲ್ಲಿ ಒತ್ತಡ, ಸ್ಟ್ರೆಸ್ ಇದೆಯಾ? ಹಾಗೆ ನಿಮ್ಮ ಕರುಳು, ನಾವು ಗಟ್ ಅಂತ ನಾವೇನು ಹೇಳ್ತೀವಿ ಕಂಪ್ಲೀಟ್ಲಿ, ಸೊ ಅಲ್ಲಿ ನಿಮಗೇನಾದರೂ ಅದರದ್ದು ಆರೋಗ್ಯ ಕಳಪೆ ಮಟ್ಟದಲ್ಲಿದೆಯಾ? ಹೀಗಿತ್ತು ಅಂತಂದರೆ ನಿಮಗೆ ಮೊಡವೆ ಆಗ್ತದೆ, ಸೊ ಸ್ಕಿನ್ ಡಲ್ ಆಗುತ್ತೆ, ಮಂದವಾಗ್ತದೆ, ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಪ್ರಮುಖ ಪ್ರಚೋದನೆಗಳಾಗಿವೆ. ಓಕೆ, ಯಾವಾಗ ನಿಮ್ಮ ಗಟ್, ನಿಮ್ಮ ಕರುಳಿನ ಭಾಗ ಆರೋಗ್ಯವಾಗಿರೋದಿಲ್ವೋ, ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಒತ್ತಡಗಳಿರ್ತದೋ, ಆವಾಗ ಅದು ನಿಮಗೆ ಅನೇಕ ರೀತಿಯ ಚರ್ಮದ ಸಮಸ್ಯೆಗಳನ್ನು ಉಂಟು ಮಾಡ್ತದೆ. ನೆಕ್ಸ್ಟ್ ಪರಿಸರದ ವಿಷಗಳು ನೋಡಿ. ಇವತ್ತು ಪೊಲ್ಯೂಷನ್ ಆಗಿರ್ಬೋದು, ನೀರಿನಲ್ಲಿ ವಿಷ ಸೇರ್ಕೊಂಡಿರುವಂಥದ್ದಾಗಿರ್ಬೋದು, ನಾವು ತಿನ್ನೋವಂಥ ಜಂಕ್ ಫುಡ್ಸಲ್ಲಿರುವಂಥ ಬಣ್ಣ, ಫ್ಲೇವರ್, ಈ ಥರ ಅನೇಕ ಕೆಮಿಕಲ್ಸ್ ಆಗಿರ್ಬೋದು, ನಾವು ಬಳಸುವಂಥ ಕಳಪೆ ಗುಣಮಟ್ಟದ ದಿನಸಿ ಸಾಮಗ್ರಿಗಳಾಗಿರ್ಬೋದು, ನಾವು ಬಳಸುವಂಥ ಕಳಪೆ ಗುಣಮಟ್ಟದ ಅಡುಗೆ ಎಣ್ಣೆ ಆಗಿರಬಹುದು, ಅಥವಾ ರೋಡ್ ಸೈಡ್ ಫುಡ್ಸನ್ನು ತಿನ್ನುವಂಥದ್ದಾಗಿರ್ಬೋದು, ಜಂಕ್ ಫುಡ್ಸ್ ತಿನ್ನುವಂಥದ್ದಾಗಿರ್ಬೋದು, ಅಥವಾ ಕೆಟ್ಟ ಹವ್ಯಾಸಗಳಾಗಿರಬಹುದು, ಈ ಥರ. ಸೊ ಪ್ರೊಸೆಸ್ಡ್ ಫುಡ್ ಆಗಿರ್ಬೋದು, ಈ ಥರ ಅನೇಕ ರೀತಿಯಿಂದ ನಮ್ಮ ದೇಹದ ಒಳಗಡೆ ವಿಷಗಳು ಸೇರೋದರಿಂದ ಸೊ ಚರ್ಮದ ಸ್ಪಷ್ಟತೆ ಮೇಲೆ ಪರಿಣಾಮ ಬೀರುವ ಆಂತರಿಕ ಉರಿಯೂತಕ್ಕೆ ಕಾರಣವಾಗ್ತದೆ. ಸೊ ನಿಮ್ಮ ಸ್ಕಿನ್ ಕ್ಲಿಯರ್ ಆಗಿರೋದಿಲ್ಲ, ಹಾಗೆ ಇನ್ಫ್ಲಮೇಷನ್ಸ್. ಸೊ ಫಸ್ಟು ನಿಮ್ಮ ಬಾಡಿ ಟಾಕ್ಸಿನ್ಸ್ ಹೋಗುತ್ತೆ, ಇನ್ಫ್ಲಮೇಷನ್ ಸ್ಟಾರ್ಟ್ ಆಗುತ್ತೆ, ಇನ್ಫ್ಲಮೇಷನ್ಸಿಂದ ನೆಕ್ಸ್ಟ್ ಸ್ಟೇಜ್ ಏನಾಗ್ತಾ ಹೋಗುತ್ತೆ, ಅನೇಕ ರೀತಿಯ ಸಮಸ್ಯೆಗಳು ನಿಮ್ಮ ಚರ್ಮದ ಮೇಲೆ ಕಾಣಿಸ್ತಾ ಹೋಗುತ್ತೆ. ನೋಡಿ, ಇದು ರೂಟ್ ಕಾಸ್. ಇದೆಲ್ಲದೂ ಆಗ್ತಿರೋದಲ್ಲಿ ನಿಮ್ಮ ದೇಹದ ಒಳಗಡೆ. ಸೊ ನಾವು ಸರಿ ಮಾಡ್ಕೋಬೇಕಾದಲ್ಲಿ ದೇಹದ ಒಳಭಾಗದಲ್ಲಿ. ನೆಕ್ಸ್ಟ್ ರಕ್ತದ ಕಲ್ಮಶಗಳು ಮತ್ತು ಕಳಪೆ ನಿಶ್ವಿಷೀಕರಣ, ಅಂದರೆ ನಮ್ಮ ರಕ್ತದಲ್ಲಿ ವಿಷದ ಅಂಶ ಸೇರಿಕೊಂಡಿರುವಂಥದ್ದು. ಹಾಗೆ ಯಾಕೆ ಆವಾಗಲೇ ಹೇಳಿದ್ನಲ್ಲ, ಇಷ್ಟು ಕಾರಣದಿಂದಾಗಿ, ನಮ್ಮ ಹವ್ಯಾಸಗಳಿಂದ, ನಮ್ಮ ಊಟದ ಪದ್ಧತಿಗಳಿಂದ, ನಮ್ಮ ಫುಡ್ ಸ್ಟೈಲಿಂದ ಇವತ್ತು ರಕ್ತದಲ್ಲಿ ವಿಷ ಸೇರಿಕೊಂಡಿದೆ. ಆ್ಯಂಡ್ ನಮ್ಮ ದೇಹದಲ್ಲಿ ಇರೋವಂಥ ವಿಷವನ್ನು ನಾವು ಸರಿಯಾದ ರೀತಿಯಲ್ಲಿ ಹೊರಗಡೆ ಹೊರ ಹಾಕ್ತಿಲ್ಲ. ಕರೆಕ್ಟ್, ಸರಿಯಾಗಿ ನೀರು ಕುಡಿತಾ ಇಲ್ಲ. ಆ್ಯಂಡ್ ತುಂಬ ಜನಕ್ಕೆ ಇವತ್ತು ನೋಡಿ, ಸೊ ಊಟದ ಪದ್ಧತಿ ಇಲ್ಲದೆ ಇರೋದ್ರಿಂದ, ಅಥವಾ ಊಟಕ್ಕೆ ಯಾವ ಸಮಯದಲ್ಲಿ ಮಾಡಬೇಕು ಆ ಸಮಯದಲ್ಲಿ ಮಾಡದೇ ಇರೋದ್ರಿಂದ ಕಾನ್ಸ್ಟಿಪೇಷನ್, ಮಲಬದ್ಧತೆ ಸಮಸ್ಯೆ ಇದೆ. ಇವತ್ತು ಎಷ್ಟೋ ಜನಕ್ಕೆ ಮೋಷನ್ಗೆ ಹೋಗಲಿಕ್ಕೆ ಸಮಸ್ಯೆ ಇದೆ, ಅಥವಾ ಪದೇ ಪದೇ ಹೋಗುವಂಥದ್ದು. ಅಂದರೆ ನಿಮ್ಮ ಗಟ್ ಅಫೆಕ್ಟ್ ಆಗಿದೆ, ನಿಮ್ಮ ಕರುಳು ತೊಂದರೆ ಆಗಿದೆ. ಸೊ ಅಲ್ಲಿ ತೊಂದರೆ ಆಗಿದೆ ಅಂದರೆ ಅರ್ಥ ನಿಮ್ಮ ಸ್ಕಿನ್ ಆರೋಗ್ಯವಾಗಿರೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಚರ್ಮ ತುಂಬ ಚೆನ್ನಾಗಿರಬೇಕು ಅಂದರೆ ನಿಮ್ಮ ದೇಹದ ಒಳಗಡೆ ನೀವೇನು ಹಾಕ್ತೀರಾ ಅನ್ನೋದು 100% ಅಲ್ಲ, 200% ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಯಾಕೆಂದರೆ ನೀವು ಚರ್ಮದ ಮೇಲೆ ಏನು ಹಾಕ್ತೀರಾ ಅದು ಇವಾಗಿರುತ್ತೆ, ಇನ್ನು ಸ್ವಲ್ಪ ಹೊತ್ತು ಮೇಲೆ ಹೋಗುತ್ತೆ, ಬೇಕಾದ್ರೆ ಅದನ್ನು ವಾಶ್ ಮಾಡ್ಕೋಬೋದು, ಕ್ಲೀನ್ ಮಾಡ್ಕೋಬೋದು. ಬಟ್ ದೇಹದ ಒಳಗಡೆ ನೀವು ಪ್ರತಿ ದಿನ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ ಏನೇನು ಕೊಡ್ತಾ ಇದ್ದೀರಾ ಅದಿಷ್ಟರ ಮೇಲೆ ನಿಮ್ಮ ಚರ್ಮದ ಆರೋಗ್ಯ, ಅಥವಾ ಚರ್ಮ ಆರೋಗ್ಯವಾಗಿರಬೇಕಾ ಅನಾರೋಗ್ಯವಾಗಿರಬೇಕಾ ನಿರ್ಧಾರ ಆಗುವಂಥದ್ದು. ಸೊ ಇದರಿಂದನೇ ಪದೇ ಪದೇ ನಿಮ್ಮ ಚರ್ಮ ಡ್ಯಾಮೇಜ್ ಆಗುವಂಥದ್ದು, ಅನೇಕ ಚರ್ಮದ ಸಮಸ್ಯೆಗಳು ಬರುವಂಥದ್ದು. ಮೊಡವೆಗಳು, ಬಂಗು, ಸೋರಿಯಾಸಿಸ್, ಹಾಗೆ ಬೇಗ ವಯಸ್ಸಾಗಿರೋ ಥರ ಕಾಣಿಸುವಂಥದ್ದು, ಓಪನ್ ಪೋರ್ಸ್ ಆಗಿರ್ಬೋದು, ರಿಂಕಲ್ಸ್ ಬರುವಂಥದ್ದು, ಫೈನ್ ಲೈನ್ಸ್ ಆಗಿರ್ಬೋದು. ಸೊ ಇದೆಲ್ಲದೂ ನಿಮಗೆ ಕಮ್ಮಿ ಆಗಬೇಕು ಅಥವಾ ಬರಬಾರ್ದು ಅನ್ನೋದಾದರೆ, ಸೊ ನಿಮ್ಮ ದೇಹದ ಒಳಗಡೆ ಏನು ಹೋಗ್ತಿದೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಈ ಲಕ್ಷಣಗಳು ಕಂಡು ಬಂದರೆ ಬಾಹ್ಯ ಆರೈಕೆ ಸಾಕಾಗುವುದಿಲ್ಲ. ಓಕೆ, ಸೊ ತುಂಬ ಜನ ಇವತ್ತು ನೋಡಿ ಹೊರಗಡೆ ಸ್ಕಿನ್ ಪ್ರಾಬ್ಲಮ್ಸ್ ಬರ್ತಾನೆ ಇರುತ್ತೆ, ಮೊಡವೆಗಳು, ಪಿಂಪಲ್ಸ್, ಆ್ಯಕ್ನಿ, ಪಿಗ್ಮೆಂಟೇಷನ್, ಬೇರೆ ಬೇರೆ ಪ್ರಾಬ್ಲಮ್ಸ್ ಬರ್ತಾನೇ ಇರುತ್ತೆ. ಏನೇ ಬಂದರೂ ಇದಕ್ಕೊಂದು ಕ್ರೀಮ್ ಕೊಡಿ ಅಥವಾ ಇದಕ್ಕೇನಾದರೂ ಒಂದು ಸೊಲ್ಯೂಷನ್ ಕೊಡಿ ಅಂತ ಬರೀ ಹಚ್ಕೊಳ್ಳೋದನ್ನೇ ನೋಡ್ತಾರೆ ಬಿಟ್ಟರೆ, ಬಟ್ ಒಳಗಡೆ ಏನಾಗಿದೆ ಅನ್ನೋದನ್ನು ನೋಡೋದಿಲ್ಲ. ಆ್ಯಂಡ್ ಈಗ ಇಲ್ಲಿ ಹೇಳ್ತಾ ಇದ್ದಾರೆ ಏನು ಅಂತಂದರೆ, ಈ ಥರ ಕಂಡೀಷನ್ಸ್ ನಿಮ್ಮ ಸ್ಕಿನ್ ಏನಾದರೂ ಬಂತು ಅಂತಂದರೆ ಈ ಟೈಮಲ್ಲಿ ಎಕ್ಸ್ಟರ್ನಲ್ ಟ್ರೀಟ್ಮೆಂಟ್ ಬೇಡ ಅಂತ ನಾನು ಇಲ್ಲಿ ಹೇಳ್ತಿಲ್ಲ, ಖಂಡಿತವಾಗ್ಲೂ ಬೇಕು. ಒಳ್ಳೆ ಫೇಸ್ ವಾಶ್ ಯೂಸ್ ಮಾಡಬೇಕು, ಒಳ್ಳೆ ಮಾಯ್ಶ್ಚರೈಸರ್ ಯೂಸ್ ಮಾಡಬೇಕು, ಒಳ್ಳೆ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು, ಒಳ್ಳೆ ಟೋನರ್ ಯೂಸ್ ಮಾಡಬೇಕು, ಖಂಡಿತವಾಗ್ಲೂ ಹೌದು. ಬಟ್ ಅದಷ್ಟೇ ಸಾಕಾಗುತ್ತಾ? ಇಲ್ಲ, ಇಂಟರ್ನಲಿ ಕೂಡ ಬೇಕಾಗುತ್ತೆ. ಯಾವ ಹಂತದಲ್ಲಿ? ನಿಮ್ಮ ಸ್ಕಿನ್ ಮಂದ, ದಣಿದಂತೆ ಕಾಣುವ ಚರ್ಮ, ಈ ಸಂದರ್ಭದಲ್ಲಿ ಬಂದಾಗ ಇಂಟರ್ನಲಿ ನೀವು ನೋಡ್ಕೋಬೇಕಾಗತ್ತೆ. ಆಗಾಗ್ಗೆ ಬಿರುಕುಗಳು ಅಥವಾ ಕಲೆಗಳು, ಓಕೆ, ಚರ್ಮ ಡ್ರೈನೆಸ್ ಆಗುವಂಥದ್ದು, ತುಂಬ ಡ್ರೈ ಆಗುವಂಥದ್ದು, ಹಾಗೆ ಕಲೆಗಳು ಬರುವಂಥದ್ದು, ಸೊ ಸ್ಕಿನ್ ಬ್ರೇಕ್ ಡೌನ್ ಆಗುವಂಥದ್ದು, ಹಾಗೆ ಅಸಮ ಟೋನ್ ಅಥವಾ ಕಪ್ಪು ಕಲೆಗಳು, ಚರ್ಮದ ಮೇಲೆ ಕಪ್ಪು ಕಲೆಗಳು ಬರುವಂಥದ್ದು, ಹಾಗೆ ಹಣೆ ಮೇಲೆ ಒಂದು ಬಣ್ಣ, ಕೆನ್ನೆ ಮೇಲೆ ಒಂದು ಬಣ್ಣ, ಮೂಗಿನ ಮೇಲೆ ಒಂದು ಬಣ್ಣ, ಅಂದರೆ
ಫೇಸ್ ಒಂದೇ ಆದರೂ ಕೂಡ ಒಂದೇ ಒಂದು ಸಮನಾದಂಥ ಒಂದು ಟೋನ್ ಅಥವಾ ಒಂದು ಬಣ್ಣ ಇರೋದಿಲ್ಲ. ಸೊ ಇವಾಗ ನೀವು ಬರೀ ಎಕ್ಸ್ಟರ್ನಲ್ ಟ್ರೀಟ್ಮೆಂಟ್ ಅಂತ ಅಷ್ಟೇ ಅಲ್ಲ, ಇಂಟರ್ನಲಿ ಕೂಡ ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್, ನೀವು ಮಾಯಿಶ್ಚರೈಸರ್ಸ್ನ ಬಳಸ್ತಿದ್ದೀರಾ ಆದರೂ ಸ್ಕಿನ್ ಡ್ರೈ ಅನ್ನಿಸ್ತಿದೆ, ಅವಾಗ ನೋಡ್ಕೋಬೇಕು ಇಂಟರ್ನಲಿ. ಓಕೆ. ನೆಕ್ಸ್ಟ್, ಒತ್ತಡ ಮತ್ತು ಕಳಪೆ ಜೀರ್ಣಕ್ರಿಯೆ ನಿಮ್ಮ ಹೊಳಪಿನ ಮೇಲೆ ಪರಿಣಾಮ ಬೀರುತ್ತಿರುವುದು. ನಿಮಗೇ ಗೊತ್ತು ನಿಮ್ಮ ಲೈಫಲ್ಲಿ ಸ್ಟ್ರೆಸ್ ಇದೆಯೋ ಇಲ್ವೋ, ನಿಮಗೇ ಗೊತ್ತು ನೀವು ತಿಂದಂಥ ಆಹಾರ ನಿಮ್ಮ ಬಾಡಿಯಲ್ಲಿ ಡೈಜೆಷನ್ ಆಗ್ತಿದೆಯೋ ಇಲ್ವೋ, ಕರೆಕ್ಟಾಗಿ ನಾನು ಮೋಷನಿಗೆ ಹೋಗ್ತಿದ್ದೀನೋ ಇಲ್ವೋ, ಕರೆಕ್ಟಾಗಿ ಮೋಷನ್ ಹೋಗ್ತಿದೆಯೋ ಇಲ್ವೋ, ನಿಮಗೇ ಗೊತ್ತಿದೆ. ನಿಮ್ಮ ಲೈಫಲ್ಲಿ ಸ್ಟ್ರೆಸ್ ಇದೆಯೋ ಇಲ್ವೋ, ಊಟ ಡೈಜೆಷನ್ ಆಗ್ತಿದೆಯೋ ಇಲ್ವೋ, ಮೋಷನಿಗೆ ನಾನು ಕರೆಕ್ಟಾಗಿ ಹೋಗ್ತಿದ್ದೀನೋ ಇಲ್ವೋ ಅಂತ ತಿಳ್ಕೊಳ್ಳೋಕ್ಕೆ ಯಾವ ಡಾಕ್ಟರು ಬೇಡ. ಬಿಕಾಸ್ ನೀವು ಪ್ರತಿ ದಿವಸ ನಿಮ್ಮ ಜೀವನ ಶೈಲಿ ನಿಮಗೇ ಗೊತ್ತು. ಸೊ ಅದಾಗ್ತಿದೆ ಅಂತಂದರೆ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗ್ತಿದೆ ಅಂತ ಅರ್ಥ. ಸೊ ಯು ಶುಡ್ ಟೇಕ್ ಕೇರ್ ಆಫ್ ಯುವರ್ ಇಂಟರ್ನಲ್. ಓಕೆ. ಎಸ್. ಹಾಗಾಗಿ ತುಂಬ ಜನದ್ದು ಇವತ್ತು ಯಾರಿಗೆಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಬಂದಿದೆಯೋ ಅವರೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದು ಮೇಜರ್, ಅವರೆಲ್ಲರಿಗೂ ಸಹ ಇಂಟರ್ನಲಿ ಏನಾದರೂ ಒಂದು ಡ್ಯಾಮೇಜ್ ಆಗಿರುತ್ತೆ. ಟಾಕ್ಸಿನ್ಸ್ ಜಾಸ್ತಿ ಆಗಿರೋವಂಥದ್ದು, ಹೈಡ್ರೇಷನ್ ಕಮ್ಮಿ ಆಗಿರೋವಂಥದ್ದು, ಅಥವಾ ಬೇಕಾಗಿರೋ ನ್ಯೂಟ್ರಿಷನ್ ಸಿಗದೆ ಇರೋವಂಥದ್ದು. ಸೊ ಈ ಥರ ಇಂಟರ್ನಲಿ ನಾವೇನಾದರೂ ಒಂದು ಡ್ಯಾಮೇಜ್ ಮಾಡ್ಕೊಂಡಿರೋದ್ರಿಂದ, ಅಥವಾ ಯಾವುದಾದ್ರೂ ನಾವು ನಮ್ಮ ಜೀವನ ಶೈಲಿಯಿಂದ ನಮ್ಮ ದೇಹದ ಅಂಗಾಂಗಗಳು ವರ್ಕ್ ಆಗದೇ ಇರೋ ಮಟ್ಟಕ್ಕೆ ನಾವು ಮಾಡ್ಕೊಂಡಿರೋದ್ರಿಂದ ಸೊ ನಮ್ಮ ಸ್ಕಿನ್ ಆ ಥರ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಓಕೆ. ಸೊ ನಾವು ಎಕ್ಸ್ಟರ್ನಲಿ ಏನು ಕಾಣಿಸ್ತಾ ಇದೆ ನಮ್ಮ ಸ್ಕಿನ್, ಅದು ನಮ್ಮ ಇಂಟರ್ನಲ್ ಹೆಲ್ತಿನ ರಿಫ್ಲೆಕ್ಷನ್, ಕನ್ನಡಿ ಇದ್ದ ಹಾಗೆ. ಓಕೆ. ಹಾಗಾಗಿ ಏನಿವತ್ತು ನಿಮ್ಮ ದೇಹದ ಒಳಗಡೆ ಅನೇಕ ರೀತಿಯ ವಿಷದ ಅಂಶ ಸೇರಿಕೊಂಡಿದೆ, ಅನೇಕ ರೀತಿಯ ಆಹಾರದಿಂದ ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದೆ, ಹಾಗೆ ಸಾಕಷ್ಟು ಕಲ್ಮಶಗಳು ನಿಮ್ಮ ದೇಹದ ಒಳಗಡೆ ಸೇರಿಕೊಂಡಿದೆ, ರಕ್ತದಲ್ಲಿ ಸೇರಿಕೊಂಡಿದೆ, ಏನು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಿದೆ. ಸೊ ಏನು ಅನೇಕ ಕಾರಣಗಳಿಂದ ನಿಮ್ಮ ಚರ್ಮ ಕಾಂತಿಯುತವಾಗಿ ಕಾಣಲಿಕ್ಕೆ ಅಡ್ಡಿ ಆಗ್ತಿದೆ ನಿಮ್ಮ ದೇಹದ ಒಳಗಡೆ, ಅದೆಲ್ಲವನ್ನು ಕೂಡ ಸರಿಪಡಿಸಿ ನಿಮ್ಮ ಚರ್ಮವನ್ನು ಮತ್ತೆ ಮಗುವಿನಂತೆ, ಅಂದರೆ ನೀವು ಹುಟ್ಟಿದಾಗ ನಿಮ್ಮ ಸ್ಕಿನ್ ಎಷ್ಟು ಚೆನ್ನಾಗಿತ್ತು ನೋಡಿ, ಸೊ ಅಷ್ಟು ಅಲ್ಲಿ ತನಕ ಕರ್ಕೊಂಡು ಹೋಗಲಿಕ್ಕೆ. ಓಕೆ. ಮತ್ತು ನಿಮ್ಮ ಚರ್ಮವನ್ನು, ನಿಮ್ಮ ಬ್ಯೂಟಿಫುಲ್ ಸ್ಕಿನ್ನನ್ನು ನೀವೇನು ಫೇಸ್ ಮಾಡ್ತಿದ್ದೀರಾ ಆ ಎಲ್ಲ ಪ್ರಾಬ್ಲಮ್ಸನ್ನು ಕ್ಲಿಯರ್ ಮಾಡಿ ನಿಮಗೆ ಒಂದು ಸೊಲ್ಯೂಷನ್ ಕೊಡಲಿಕ್ಕೆ ಅಂತಲೇ ಇಂಟ್ರಡ್ಯೂಸ್ ಆಗಿರುವಂಥ ಅದ್ಭುತವಾದಂಥ ಒಂದು ಪ್ರಾಡಕ್ಟ್, ದಟ್ ಈಸ್ ನಮ್ಮ ಮೋದಿವೇ ಸಂಸ್ಥೆಯ ಶಿಫ್ಟ್ ಲೈಫ್ ಗ್ಲೋ ಬೂಸ್ಟ್. ಓಕೆ. ಇಟ್ಸ್ ಎ ವಂಡರ್ಫುಲ್ ಪ್ರಾಡಕ್ಟ್. ಆ್ಯಂಡ್ ಇಲ್ಲಿ ಮತ್ತೆ ಅರ್ಥ ಮಾಡ್ಕೋಬೇಕು, ಸರ್ ನಾನು ಈ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ, ಬಟ್ ನಾನು ಹೇಗೆ ಬೇಕೋ ಆಗ ಏನು ಬೇಕೋ ಆಗ ತಿಂತೀನಿ ಅಂತಂದರೆ ಓಕೆನಾ? ಈ ಕ್ವಶನ್ ನನಗೆ ಕೇಳೋ ಬದಲು ನಿಮಗೆ ನೀವು ಕೇಳ್ಕೊಳ್ಳಿ ಓಕೆನಾ ಅಂತ. ಓಕೆ. ಸೊ ಈ ಪ್ರಾಡಕ್ಟ್ ಈಗ ಇಷ್ಟು ವರ್ಷಗಳ ಕಾಲ ಆಗಿರುವಂಥ ನಿಮ್ಮ ಇಂಟರ್ನಲ್ ಡ್ಯಾಮೇಜ್ ಏನು ಚರ್ಮಕ್ಕೆ ಸಂಬಂಧಪಟ್ಟಂಗೆ ಏನಾಗಿದೆ, ಸೊ ಅದನ್ನು ಸರಿ ಮಾಡಲಿಕ್ಕೆ ಅಂತ ನಿಮಗೆ ಟ್ರೈ ಮಾಡ್ತಿರುತ್ತೆ. ಮತ್ತೆ ನೀವು ಡ್ಯಾಮೇಜ್ ಮಾಡ್ಕೊಳ್ತೀನಿ ಅಂತಂದರೆ ಈಸ್ ಇಟ್ ಓಕೆ ಫಾರ್ ಯು ಅನ್ನೋ ಒಂದು ಕ್ವಶನನ್ನು ನೀವು ಮಾಡ್ಕೋಬೇಕಾಗಿದೆ. ಓಕೆ. ಸೊ ಹೆಲ್ದಿ ಲೈಫ್ ಸ್ಟೈಲ್ ಜೊತೆಗೆ, ಹೆಲ್ದಿ ಎಕ್ಸಸೈಸ್ ಜೊತೆಗೆ, ನಿಮ್ಮ ಗಟ್ ಹೆಲ್ತನ್ನು ಆರೋಗ್ಯವಾಗಿ ಇಟ್ಕೊಳ್ಳೋದ್ರ ಜೊತೆಗೆ ಆ ಗಟ್ ಹೆಲ್ತನ್ನು ಚೆನ್ನಾಗಿ ಇಟ್ಕೊಳ್ಳೋಕೆ ಈ ಪ್ರಾಡಕ್ಟೇ ಸಪೋರ್ಟ್ ಮಾಡುತ್ತೆ. ಸೊ ಚೆನ್ನಾಗಿ ನೀರು ಕುಡ್ಕೊಂಡು ಚೆನ್ನಾಗಿ ನಿದ್ದೆ ಮಾಡಿದ್ರೆ ಯು ವಿಲ್ ಗೆಟ್ ದ ಅಮೇಝಿಂಗ್ ಸ್ಕಿನ್. ಓಕೆ. ಹಾಗಾದರೆ ಸೊ ಈ ಒಂದು ಪ್ರಾಡಕ್ಟಿನ ಫೀಚರ್ಸ್ ಮತ್ತು ಬೆನಿಫಿಟ್ಸ್ ಏನೇನು ನೋಡ್ತಾ ಹೋಗೋಣ. ಸೊ ಇದರಲ್ಲಿರುವಂತಹ ಪವರ್ಫುಲ್ ಆಯುರ್ವೇದಿಕ್ ಇಂಗ್ರೀಡಿಯೆಂಟ್ಸ್, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಏನೇನಿದೆ ಅದರಿಂದ ನಿಮಗೆ ಏನೇನು ಉಪಯೋಗ ಆಗುತ್ತೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕೇಸರ್, ಗೊತ್ತಿದೆ, ಸ್ಯಾಫ್ರಾನ್. ಓಕೆ. ಸೊ ಇದರಿಂದ ನಿಮಗೆ ಈ ಪ್ರಾಡಕ್ಟಲ್ಲಿರುವಂಥ ಕಂಪ್ಲೀಟ್ ಇಂಗ್ರೀಡಿಯೆಂಟ್ಸನ್ನು, ಒಂದೊಂದು ಇಂಗ್ರೀಡಿಯೆಂಟ್ಸಿಂದ ನಿಮಗೆ ಏನೇನು ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಹೋಗ್ತೀನಿ. ನಥಿಂಗ್ ಬಟ್ ಈ ಒಂದು ಶಿಫ್ಟ್ ಲೈಫ್ ಗ್ಲೋ ಬೂಸ್ಟ್ ಪ್ರಾಡಕ್ಟನ್ನು ಬಳಸೋದ್ರಿಂದ ನಿಮಗೆ ಯಾವ ರೀತಿ ಉಪಯೋಗ ಆಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಮೈ ಬಣ್ಣವನ್ನು ಬೆಳಗಿಸ್ತದೆ. ಓಕೆ. ಸೊ ನಾವು ಯಾವಾಗಲೂ ಹೊಳಿತಾ ಇರಬೇಕು ಅಂತೀವಲ್ಲ, ಸೊ ಆ ರೀತಿ ನಿಮ್ಮ ಚರ್ಮ ಆಗ್ತದೆ. ಕಪ್ಪು ಕಲೆಗಳನ್ನು ಕಡಿಮೆ ಮಾಡುತ್ತೆ, ಮೊಡವೆಗಳ ವಿರುದ್ಧ ಹೋರಾಡುತ್ತೆ. ಯಾಕೆಂತಂದರೆ ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರೋದರಿಂದ ಮೊಡವೆಗಳ ವಿರುದ್ಧ ಹೋರಾಡಲಿಕ್ಕೆ ಸಹಕರಿಸ್ತದೆ. ಉರಿಯೂತವನ್ನು ಶಮನಗೊಳಿಸ್ತದೆ, ಇನ್ಫ್ಲಮೇಷನನ್ನು ಕಡಿಮೆ ಮಾಡ್ತದೆ. ನೆಕ್ಸ್ಟ್, ಸೂರ್ಯನ ಹಾನಿಯಿಂದ ರಕ್ಷಿಸುವುದು. ಸೊ ಸನ್ನಿಂದನೂ ಕೂಡ ನಮ್ಮ ಸ್ಕಿನ್ನಿಗೆ ತುಂಬ ಡ್ಯಾಮೇಜ್ ಆಗುತ್ತೆ, ಹೌದಾ? ತುಂಬ ಹೊತ್ತು ನಾವು ಸನ್ನಿಗೆ ಎಕ್ಸ್ಪೋಜರ್ ಆದಾಗ ಸೊ ಅಲ್ಲಿ ಏನು ಡ್ಯಾಮೇಜ್ ಆಗುತ್ತೆ ಅದನ್ನು ಕೂಡ ಪ್ರೊಟೆಕ್ಟ್ ಮಾಡಲಿಕ್ಕೆ ಇದು ಸಪೋರ್ಟ್ ಮಾಡುತ್ತೆ. ದೃಢ ಮತ್ತು ಹೆಚ್ಚು ಕಾಂತಿಯುತ ಚರ್ಮಕ್ಕಾಗಿ ಕೊಲಾಜನನ್ನು ಹೆಚ್ಚಿಸುವ ಮೂಲಕ ಮತ್ತು ಫ್ರೀ ರ್ಯಾಡಿಕಲ್ಸ್ಗಳ ವಿರುದ್ಧ ಹೋರಾಡುವ ಮೂಲಕ ವಯಸ್ಸಾಗುವುದನ್ನು ನಿಧಾನಗೊಳಿಸ್ತದೆ. ಸೊ ನಿಮ್ಮ ಸ್ಕಿನ್ ಫರ್ಮ್ ಆಗಿರಬೇಕು, ಕಾಂತಿಯುತವಾಗಿರಬೇಕು, ಅಂದರೆ ಗ್ಲೋಯಿಂಗ್ ಆಗಿರಬೇಕಲ್ವಾ? ಅದಕ್ಕೆ ನಮ್ಮ ದೇಹದಲ್ಲಿ ಏನು ಮಾಡುತ್ತೆ, ಕೊಲಾಜನ್ ಅನ್ನೋ ಒಂದು ಅಂಶವನ್ನು ಹೆಚ್ಚು ಮಾಡ್ತದೆ. ನಮ್ಮ ಸ್ಕಿನ್ನಲ್ಲಿರುವಂಥ ಒನ್ ಆಫ್ ದ ಮೇನ್ ಪ್ರೋಟೀನ್. ಓಕೆ. ಕೊಲಾಜನ್ ಅಂಶವನ್ನು ಹೆಚ್ಚು ಮಾಡಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಮತ್ತೇನು ಮಾಡುತ್ತೆ ಅಂತಂದರೆ ಫ್ರೀ ರ್ಯಾಡಿಕಲ್ಸ್ಗಳ ವಿರುದ್ಧ ಹೋರಾಡ್ತದೆ. ಫ್ರೀ ರ್ಯಾಡಿಕಲ್ಸ್ ನಮ್ಮ ಜೀವಕೋಶಗಳನ್ನು ಡ್ಯಾಮೇಜ್ ಮಾಡುವಂಥದ್ದು.
ಸೊ ಆ ಫ್ರೀ ರ್ಯಾಡಿಕಲ್ಸ್ಗಳ ವಿರುದ್ಧ ಹೋರಾಡೋದ್ರಿಂದ ನೀವು ನಿಮ್ಮ ದೇಹದಲ್ಲಿ ನಿಮ್ಮ ಚರ್ಮಕ್ಕೆ ವಯಸ್ಸಾಗುವಿಕೆಯನ್ನು ಕಡಿಮೆ ಮಾಡ್ತಾ ಬರುತ್ತೆ. ನಥಿಂಗ್ ಬಟ್ ಆ್ಯಂಟಿ ಏಜಿಂಗ್. ಅಂದರೆ ವಯಸ್ಸು ಜಾಸ್ತಿ ಆಗ್ತಾ ಹೋದರೂ ಕೂಡ ನೀವು ಹೆಂಗಾಗಿ ಕಾಣ್ತೀರ. ಸೊ ಇಷ್ಟು ದಿನ ನಾವೆಲ್ಲರೂ ಹೆಂಗೆಂಗೋ ಕಾಣ್ತಿದ್ವಿ, ಬಟ್ ಈ ಪ್ರಾಡಕ್ಟನ್ನು ಯೂಸ್ ಮಾಡೋದ್ರಿಂದ, ಈ ವಂಡರ್ಫುಲ್ ಇಂಗ್ರೀಡಿಯೆಂಟ್ ಇರೋದ್ರಿಂದ ಹೆಂಗಾಗಿ ಕಾಣಲಿಕ್ಕೆ ಸಪೋರ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಇದರಲ್ಲಿರುವಂಥದ್ದು ಶ್ವೇತಚಂದನ, ಬಿಳಿ ಶ್ರೀಗಂಧ ಅಂತ ಕರೀತಾರೆ. ಸೊ ಇದರ ಒಂದು ಬೆನಿಫಿಟ್ಸ್ ಏನೇನು ಅಂತ ನೋಡೋದಾದರೆ, ಇದು ಉರಿಯೂತ ನಿವಾರಕ, ಇನ್ಫ್ಲಮೇಷನ್ಸ್ನ ಕಡಿಮೆ ಮಾಡ್ತದೆ. ಸೂಕ್ಷ್ಮಜೀವಿ ನಿವಾರಕ ಅಂದರೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಅಂತ ಹೇಳ್ಬೋದು, ಆ್ಯಂಟಿ ಮೈಕ್ರೋಬಿಯಲ್ ಅಂತ ಹೇಳ್ಬೋದು. ಹಾಗೆ ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್ಸ್ ಗುಣಗಳನ್ನು ಹೊಂದಿರ್ತದೆ. ಸೊ ಚರ್ಮದಲ್ಲಿ ಆಗುವಂಥ ಕಿರಿಕಿರಿಯನ್ನು ಕಡಿಮೆ ಮಾಡಲಿಕ್ಕೆ ಈ ಒಂದು ಪ್ರಾಡಕ್ಟ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. ಇದು ಚರ್ಮವನ್ನು ಶಮನಗೊಳಿಸುತ್ತದೆ, ಗುಣಪಡಿಸುತ್ತದೆ ಮತ್ತು ಹೊಳಪು ನೀಡ್ತದೆ. ಅಂದರೆ ಚರ್ಮದಲ್ಲಿ ಆಗುವಂಥ ಕಿರಿಕಿರಿ, ಇನ್ಫ್ಲಮೇಷನ್ಸ್ ಏನು ತೊಂದರೆ ಇರುತ್ತೆ ಅದನ್ನು ಕ್ಯೂರ್ ಮಾಡ್ತದೆ. ಆಮೇಲೆ ಒಂದು ಸ್ಮೂತ್ ಫೀಲಿಂಗನ್ನು ಕೊಡುತ್ತೆ, ಒಂದು ತಂಪಾದ ಒಂದು ಫೀಲಿಂಗನ್ನು ನಿಮ್ಮ ಚರ್ಮಕ್ಕೆ ಕೊಡುವಂಥದ್ದು. ಹಾಗೆ ಒಂದು ಹೊಳಪನ್ನು ನಿಮ್ಮ ಚರ್ಮಕ್ಕೆ ಕೊಡ್ತದೆ. ಚರ್ಮದ ಬಣ್ಣವನ್ನು ಹೊಳಪುಗೊಳಿಸುತ್ತದೆ ಮತ್ತು ಕಲೆಗಳನ್ನು ಕಡಿಮೆ ಮಾಡ್ತದೆ. ಸೊ ನಿಮ್ಮ ಮುಖದ ಮೇಲೆ ಮೊಡವೆಗಳಿಂದ, ಪಿಂಪಲ್ಸ್ಗಳಿಂದ, ಆ್ಯಕ್ನೀಸಿಂದ ಏನು ಕಲೆಗಳು ಉಳ್ಕೊಂಡಿರುತ್ತೆ ಅಥವಾ ಬಂಗಿಂದ, ಪಿಗ್ಮೆಂಟೇಷನ್ಸಿಂದ, ಸೊ ಆ ಕಲೆಗಳನ್ನು ಕಡಿಮೆ ಮಾಡಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಹಾಗೆ ಆ್ಯಂಟಿ ಏಜಿಂಗ್ ಆಗಿ ಕೂಡ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ಇದರಲ್ಲಿರುವಂತಹ ಮತ್ತೊಂದು ಅದ್ಭುತವಾದಂತಹ ಆ್ಯಂಡ್ ಎಲ್ಲರಿಗೂ ಗೊತ್ತಿರುವಂಥದ್ದೇ, ಇದನ್ನು ತಗೊಂಡ್ರೆ ತುಂಬ ಜನ ಗೊತ್ತಿರೋದು ಇದನ್ನು ಹಚ್ಕೊಂಡ್ರೆ ಸ್ಕಿನ್ ಚೆನ್ನಾಗಾಗುತ್ತೆ, ಖಂಡಿತವಾಗ್ಲೂ ಆಗುತ್ತೆ. ಬಟ್ ಇಂಟರ್ನಲಿಯಾಗಿ ತೊಗೊಂಡ್ರೆ ಅದಕ್ಕಿಂತ ಇನ್ನೂ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆ, ಅದೇ ಅಲೋವೆರಾ. ಓಕೆ, ಸೊ ಇದರಿಂದ ಬೆನಿಫಿಟ್ಸ್ ಏನೇನಾಗುತ್ತೆ ಅಂದರೆ, ಚರ್ಮವನ್ನು ಹೈಡ್ರೇಟ್ ಮಾಡಲು ಮತ್ತು ಮೃದುತ್ವವನ್ನು ನೀಡಲು ಸಹಾಯ ಮಾಡ್ತದೆ. ಸೊ ನಿಮಗೆ ಗೊತ್ತಿದೆ, ನಮ್ಮ ಚರ್ಮ ತುಂಬ ಚೆನ್ನಾಗಿರಬೇಕು ಅಂದರೆ ನೀರಿನ ಅಂಶ ಚೆನ್ನಾಗಿರಬೇಕು, ಹೈಡ್ರೇಷನ್ ಚೆನ್ನಾಗಿರಬೇಕು. ಸೊ ಅದನ್ನು ಈ ಒಂದು ಅಲೋವೆರಾ ನಮ್ಮ ಸ್ಕಿನ್ನಿಗೆ ಕೊಡ್ತದೆ. ಹಾಗೆ ಮೃದುತ್ವ, ಆ ಸಾಫ್ಟ್ನೆಸ್ಸನ್ನು ನಮ್ಮ ಸ್ಕಿನ್ನಲ್ಲಿ ಮೇಂಟೈನ್ ಮಾಡಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಸೊ ಬ್ಯಾಕ್ಟೀರಿಯಾಗಳ ವಿರುದ್ಧ, ನಮ್ಮ ದೇಹದ ಒಳಗಡೆ ಏನು ಬ್ಯಾಕ್ಟೀರಿಯಾಸ್ ಇರುತ್ತೆ, ಕೆಟ್ಟು ಬ್ಯಾಕ್ಟೀರಿಯಾಸ್, ಅದರ ವಿರುದ್ಧ ಹೋರಾಡುತ್ತೆ. ಸೊ ಯಾವಾಗ ಬ್ಯಾಕ್ಟೀರಿಯಾಸ್ಗಳು ಸಾಯುತ್ತೆ, ನಮ್ಮ ಹೆಲ್ತ್ ಚೆನ್ನಾಗಾಗುತ್ತೆ, ಆವಾಗ ಆಟೋಮೆಟಿಕಲಿ ಸ್ಕಿನ್ ಕೂಡ ಚೆನ್ನಾಗಾಗುತ್ತೆ. ನೆಕ್ಸ್ಟ್, ಉತ್ಕರ್ಷಣ ನಿರೋಧಕಗಳನ್ನು ಒದಗಿಸುತ್ತದೆ. ಅಂದರೆ ಆ್ಯಂಟಿ ಆಕ್ಸಿಡೆಂಟ್ ಎಫೆಕ್ಟನ್ನು ಕೊಡುತ್ತೆ. ಕೆಲವರಿಗೆ ನೋಡಿ, ಚರ್ಮ ಸ್ವಲ್ಪ ಮುಟ್ಕೊಂಡ್ರೆ ಸಾಕು, ಸ್ವಲ್ಪ ಕೆಂಪಗಾಗ್ಬಿಡುತ್ತೆ, ಇಮ್ಮಿಡಿಯೇಟ್ಲಿ ಒಂಥರ ಇರಿಟೇಷನ್ ಥರ ಒಂದು ರಿಯಾಕ್ಷನ್ ಆಗಿಬಿಡುತ್ತೆ. ಓಕೆ, ಸೊ ಈ ರೀತಿ ಆಗ್ದಂಗೆ ನೋಡ್ಕೊಳ್ಳೋಂಥ ಕೆಲಸವನ್ನು ಈ ಪ್ರಾಡಕ್ಟ್ ನಿಮಗೆ ನೋಡ್ಕೊಳ್ಳುತ್ತೆ. ನೆಕ್ಸ್ಟ್, ಸೊ ವಯಸ್ಸಾದಮೇಲೆ ಕೆಲವು ಚಿಹ್ನೆಗಳು ಬರುತ್ತೆ, ಸುಕ್ಕುಗಟ್ಟುವಂಥದ್ದು, ರಿಂಕಲ್ಸ್ ಅಂತ ಹೇಳ್ತೀವಲ್ಲ, ಸೊ ಅದರ ವಿರುದ್ಧ ಹೋರಾಡಿ ನಿಮಗೆ ಒಂದು ಯೌವನವನ್ನು ಕೊಡಲಿಕ್ಕೆ ಸಹಕರಿಸ್ತದೆ. ಎಲ್ಲ ರೀತಿಯ ಚರ್ಮಕ್ಕೂ ಒಟ್ಟಾರೆ ಚರ್ಮದ ಆರೋಗ್ಯ ಮತ್ತು ಹೊಳಪನ್ನು ನೀಡುತ್ತದೆ. ಸೊ ಎನಿ ಸ್ಕಿನ್ ಟೈಪ್ ಆಗಿರ್ಬೋದು, ಅದಕ್ಕೆ ನಿಮ್ಮ ಸ್ಕಿನ್ ಹೆಲ್ತ್ ಆಗಿರ್ಬೋದು, ಹಾಗೆ ಸ್ಕಿನ್ ಗ್ಲೋನೆಸ್ಸನ್ನು ಕೊಡುವಂಥ ಕೆಲಸವನ್ನು ಈ ಒಂದು ಪ್ರಾಡಕ್ಟ್ ಮಾಡುತ್ತೆ. ನೆಕ್ಸ್ಟ್, ಸೊ ಈ ಒಂದು ಆಲೋವೆರಲ್ಲಿ ವೈಟಮಿನ್ಸ್ ಇದೆ. ಯಾವುದ್ಯಾವುದು? ವೈಟಮಿನ್ ಎ, ಸಿ, ಇ ಇದೆ ಮತ್ತು ತುಂಬ ರೀತಿಯ ಮಿನರಲ್ಸ್ಗಳಿರೋದ್ರಿಂದ ಜೀವಕೋಶಗಳು ಮತ್ತು ಕೊಲಾಜನ್ ಉತ್ಪಾದನೆಯನ್ನು ಬೆಂಬಲಿಸ್ತದೆ, ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಸ್ಕಿನ್ ಹೆಲ್ತ್. ಇದರಿಂದ ಏನಾಗುತ್ತೆ, ಚರ್ಮ ಸಾಫ್ಟ್ ಆಗುತ್ತೆ, ಕ್ಲಿಯರ್ ಆಗುತ್ತೆ ಮತ್ತು ಹೆಚ್ಚು ಎಲಾಸ್ಟಿಕ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಇದರಲ್ಲಿರುವಂಥ ಮತ್ತೊಂದು ಇಂಗ್ರೀಡಿಯೆಂಟ್ ಅಂದರೆ ಹರಿದ್ರ, ಅಂದರೆ ಅರಿಶಿನ. ಓಕೆ, ಸ್ಕಿನ್ ಗೊತ್ತಿದೆ, ಪ್ರತಿಯೊಂದು ಮದುವೆ ಸಮಾರಂಭಕ್ಕಿಂತ ಮುಂಚಿತವಾಗಿ ಹಳದಿ ಶಾಸ್ತ್ರವನ್ನು ಮಾಡ್ತೀರಾ. ಯಾಕೆ? ನಮ್ಮ ಚರ್ಮದ ಮೇಲೆ ಇರುವಂತಹ ಎಲ್ಲ ರೀತಿಯ ಕೆಟ್ಟ ಬ್ಯಾಕ್ಟೀರಿಯಾಗಳು ಹೋಗಲಿ, ಏನೇ ವೈರಸ್ಗಳಿದ್ರೂ ಹೋಗಲಿ, ಚರ್ಮಕ್ಕೆ ಹೊಳಪು ಬರಲಿ ಅಂತ. ಹೌದಾ? ಸೊ ಪ್ರತಿಯೊಂದು ನಾವು ಮಾಡುವಂಥ ಅಡುಗೆಯಲ್ಲೂ ಕೂಡ ಅರಿಶಿನವನ್ನು ಬಳಸ್ತೀವಿ. ಹೌದಾ? ಸೊ ಈ ಒಂದು ಅರಿಶಿನ ನಾವು ಕೇವಲ ಮೇಲ್ಗಡೆ ಹಚ್ಕೊಳ್ಳೋದಷ್ಟೇ ಅಲ್ಲ, ಅದ್ರ ಜೊತೆಗೆ ಒಳಗಡೆ ತೊಗೊಳ್ಳೋದ್ರಿಂದನೂ ಸಹ ತುಂಬ ಬೆನಿಫಿಟ್ ಇದೆ ನಮ್ಮ ಸ್ಕಿನ್ನಿಗೆ. ಅದಕ್ಕಿದ್ರೆ ಒಳಗಡೆ ತೊಗೊಳ್ಳೋದ್ರಿಂದ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅಂತಂದರೆ, ಇದರಲ್ಲಿ ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಉರಿಯೂತ ನಿವಾರಕ, ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ, ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟೀಸ್ ಇದೆ, ಆ್ಯಂಟಿ ಅಲರ್ಜಿಕ್ ಪ್ರಾಪರ್ಟೀಸ್ ಇದೆ. ಅಂದರೆ ಆ್ಯಂಟಿ ಆಕ್ಸಿಡೆಂಟ್ ಫ್ರೀ ರ್ಯಾಡಿಕಲ್ಸನ್ನು ಕಡಿಮೆ ಮಾಡುತ್ತೆ, ಇನ್ಫ್ಲಮೇಷನ್ಸ್ ಆ್ಯಂಟಿ ಇನ್ಫ್ಲಮೇಟರಿ ಉರಿಯೂತವನ್ನು ಕಡಿಮೆ ಮಾಡುತ್ತೆ, ಆ್ಯಂಟಿ ಮೈಕ್ರೋಬಿಯಲ್ ನಿಮ್ಮ ದೇಹದಲ್ಲಿರುವಂಥ ಕೆಟ್ಟು ಸೂಕ್ಷ್ಮ ಜೀವಿಗಳನ್ನು ಕಡಿಮೆ ಮಾಡುತ್ತೆ, ಆ್ಯಂಟಿ ಅಲರ್ಜಿಕ್ ನಿಮ್ಮ ದೇಹದಲ್ಲಿರುವಂತಹ ಅಲರ್ಜಿಯನ್ನು ಕಡಿಮೆ ಮಾಡುತ್ತೆ. ಇದಿಷ್ಟು ಆಯಿತು ಅಂದರೆ ನಿಮ್ಮ ಸ್ಕಿನ್ ಯಾಕೆ ಚೆನ್ನಾಗಾಗಲ್ಲ? ಆಬ್ವಿಯಸ್ಲಿ ಆಗಲೇಬೇಕು. ಓಕೆ, ಅದು ಈ ಪ್ರಾಡಕ್ಟ್ ಮಾಡಿಕೊಡುತ್ತೆ. ಎಸ್, ಉರಿಯೂತ ಮತ್ತು ಅಲರ್ಜಿಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಚರ್ಮದ ಬಣ್ಣವನ್ನು ಹೊಳಪುಗೊಳಿಸುತ್ತದೆ. ನೆಕ್ಸ್ಟ್, ಯಕೃತ್ತಿನ ಆರೋಗ್ಯ. ನಾವು ಪ್ರಾರಂಭದಲ್ಲಿ ಒಂದು ನೋಡಿದ್ವಿ, 80% ಚರ್ಮದ ಸಮಸ್ಯೆ ಬರಲಿಕ್ಕೆ ಒಂದಿಷ್ಟು ಕಾರಣಗಳಲ್ಲಿ ಯಕೃತ್ತಿನ ಆರೋಗ್ಯ ಹಾಳಾಯಿತು ಅಂತಂದರೆ ಕೂಡ ಚರ್ಮದ ಸಮಸ್ಯೆ ಬರುತ್ತೆ ಅನ್ನೋದನ್ನು ನಾವು ಒಂದು ಮಾತು ನೋಡಿದ್ವಿ. ಒಟ್ಟು ಯಕೃತ್ತಿನ ಆರೋಗ್ಯಕ್ಕೂ ಚರ್ಮಕ್ಕೂ ಸಂಬಂಧ ಇದೆ ಅಂತ ಗೊತ್ತಾಯಿತು. ಸೊ ನಾವು ಈ ಪ್ರಾಡಕ್ಟನ್ನು ಯೂಸ್ ಮಾಡೋದ್ರಿಂದ
ಯಕೃತ್ತಿನ ಆರೋಗ್ಯ ಚೆನ್ನಾಗಾಗುತ್ತೆ. ನಿಮ್ಮ ಬಾಡಿಯಲ್ಲಿ ಡಿಟಾಕ್ಸಿಫಿಕೇಷನ್, ದೇಹದಲ್ಲಿರುವಂಥ ವಿಷದ ಅಂಶ ಹೊರಗಡೆ ಚೆನ್ನಾಗಿ ಹೋಗುತ್ತೆ. ಇದರಿಂದ ರಕ್ತ ಶುದ್ಧಿ ಆಗುತ್ತೆ. ಇದರಿಂದ ಆಟೋಮೆಟಿಕಲಿ ನಿಮ್ಮ ಸ್ಕಿನ್ ಬ್ಯೂಟಿಫುಲ್ಲಾಗಿ ಆಗುತ್ತೆ. ನೆಕ್ಸ್ಟ್ ಇದರಲ್ಲಿರುವಂಥ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಶ್ವೇತ ಸರಿವಾ ಅಂತ ಹೇಳಿ. ಸೊ ಇದನ್ನು ಸೊಗದೆ ಬೇರು ಅಥವಾ ನನ್ನಾರಿ ಅಂತ ಕರೀತಾರೆ ಸಾಮಾನ್ಯ ಭಾಷೆಯಲ್ಲಿ. ಸೊ ಈ ಒಂದು ಇಂಗ್ರೀಡಿಯೆಂಟ್ ಈ ಪ್ರಾಡಕ್ಟಲ್ಲಿ ಇರೋದ್ರಿಂದ ಸೊ ಇದು ನಮ್ಮ ರಕ್ತವನ್ನು ಶುದ್ಧಿ ಮಾಡಲಿಕ್ಕೆ ಸಹಕರಿಸ್ತದೆ. ಹಾಗೆ ಬಾಡಿಗೆ ಕೂಲ್ನೆಸ್ ಕೊಡುತ್ತೆ. ನೋಡಿ, ನಿಮ್ಮ ಸ್ಕಿನ್ ಚೆನ್ನಾಗಿರಬೇಕು ಅಂತಂತಂದರೆ ನಿಮ್ಮ ದೇಹ ತಂಪಾಗಿರುವಂಥದ್ದು ವೆರಿ 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 ಇಂಪಾರ್ಟೆಂಟ್. ಓಕೆ, ಸೊ ಆ ಒಂದು ಕೂಲ್ನೆಸ್, ಕಾಮಿಂಗ್ ಎಫೆಕ್ಟನ್ನು ಈ ಒಂದು ಪ್ರಾಡಕ್ಟ್ ನಿಮ್ಮ ದೇಹಕ್ಕೆ ಕೊಡೋದ್ರಿಂದ ನಿಮ್ಮ ಸ್ಕಿನ್ ಚೆನ್ನಾಗಾಗುತ್ತೆ. ಹಾಗೆ 3 ದೋಷಗಳಿದೆ, ವಾತ ಪಿತ್ತ ಕಫ. ಸೊ ಅವನ್ನು ಸಮತೋಲನಗೊಳಿಸಲಿಕ್ಕೆ ಈ ಒಂದು ಪ್ರಾಡಕ್ಟ್ ಸಹಕರಿಸ್ತದೆ. ನೆಕ್ಸ್ಟ್ ಇದರಲ್ಲಿ ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟೀಸ್ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರೋದರಿಂದ ಮೊಡವೆಗಳಾಗಿರ್ಬೋದು, ಎಕ್ಸಿಮಾ ಆಗಿರ್ಬೋದು, ಸೋರಿಯಾಸಿಸ್ ಆಗಿರ್ಬೋದು, ಹಾಗೆ ಸಾಮಾನ್ಯ ರೀತಿಯಲ್ಲಿ ಬರುವಂಥ ಒಂದಿಷ್ಟು ಚರ್ಮದ ಇನ್ಫ್ಲಮೇಷನ್ಸ್ ಅಥವಾ ಸಮಸ್ಯೆಗಳಾಗಿರ್ಬೋದು, ಈ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಈ ಒಂದು ಪ್ರಾಡಕ್ಟ್ ಅದ್ಭುತವಾಗಿ ಸಹಕರಿಸ್ತದೆ. ಸೊ ಇವಾಗ ನಿಮಗೊಂದು ಐಡಿಯಾ ಬರ್ತಿರ್ಬೋದು ಯಾರೆಲ್ಲ ಈ ಪ್ರಾಡಕ್ಟನ್ನು ಬಳಸಬಹುದು ಅಂತ ಹೇಳಿ. ಸೊ ಈಗಲೇ ಹೇಳಿಬಿಡ್ತೀನಿ. ಸೊ ಈ ಒಂದು ಪ್ರಾಡಕ್ಟು ಸರ್ ನನಗೆ ಚರ್ಮದ ಸಮಸ್ಯೆ ಬಂದಿದೆ, ನಾನು ಮಾತ್ರ ಬಳಸಬೇಕಾ? ಖಂಡಿತವಾಗ್ಲೂ ಇಲ್ಲ. ಸರ್ ನಾನು ಚೆನ್ನಾಗಿದ್ದೀನಿ, ನನ್ನ ಸ್ಕಿನ್ ಕೂಡ ಒಂದು ಮಟ್ಟಿಗೆ ಚೆನ್ನಾಗಿದೆ, ಬಟ್ ಹೀಗೆ ಮೇಂಟೈನ್ ಮಾಡಬೇಕು. ಎಸ್, ಅವರು ಕೂಡ ತೊಗೋಬಹುದು. ಸರ್ ನನಗೆ ಆಲ್ರೆಡಿ ಒಂದಿಷ್ಟು ಸಮಸ್ಯೆಗಳಿದೆ ಚರ್ಮಕ್ಕೆ ಸಂಬಂಧಪಟ್ಟ ಹಾಗೆ, ಸೊ ನಾನು ಈ ಪ್ರಾಡಕ್ಟನ್ನು ಯೂಸ್ ಮಾಡ್ಬೋದಾ? ಖಂಡಿತ ಯೂಸ್ ಮಾಡ್ಬೋದು. ಓಕೆ, ಸೊ ಪ್ರತಿಯೊಬ್ಬರಿಗೂ ಸೂಟ್ ಆಗುವಂಥ ಒಂದು ಅದ್ಭುತವಾದಂಥ ಒಂದು ಪ್ರಾಡಕ್ಟ್. ಬಿಕಾಸ್ ಇವತ್ತಿನ ಜನ್ರೇಷನಲ್ಲಿ ಗುಡ್ ಲುಕ್ಕಿಂಗ್ ಅನ್ನೋದು ಪ್ರತಿಯೊಬ್ಬರ ಕನಸು. ಸೊ ಅದಕ್ಕೆ ಇಂಟರ್ನಲಿಯಿಂದ ಸಪೋರ್ಟ್ ಮಾಡುವಂಥದ್ದು ಈ ಒಂದು ಪ್ರಾಡಕ್ಟ್. ನೆಕ್ಸ್ಟ್, ಇದು ಕಲೆಗಳು ಮತ್ತು ತುರಿಕೆಯನ್ನು ಕಡಿಮೆ ಮಾಡ್ತದೆ. ಸೊ ನಮ್ಮ ಸ್ಕಿನ್ನಲ್ಲಿ ಆಗುವಂತಹ ಕಲೆಗಳಾಗಿರಬಹುದು ಅಥವಾ ಇರಿಟೇಷನ್ಸ್ ಆಗಿರ್ಬೋದು, ಅದನ್ನು ಕಡಿಮೆ ಮಾಡ್ತದೆ. ಹಾಗೆ ಇಮ್ಯುನಿಟಿ ಪವರ್, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ. ಹಾಗೆ ಇದು ಶಕ್ತಿಶಾಲಿ ಶೀತಕವಾಗಿ ಕಾರ್ಯನಿರ್ವಹಿಸ್ತದೆ. ನಾನು ಆವಾಗಲೇ ಹೇಳಿದೆ, ಇದು ನಮ್ಮ ಬಾಡಿಯನ್ನು ತಂಪು ಮಾಡಲಿಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಅಂತ ಹೇಳಿ ಈ ಒಂದು ಕಂಟೆಂಟ್. ಹಾಗಾಗಿ ಸೊ ದೇಹದಲ್ಲಿರುವಂತಹ ಹೆಚ್ಚಿನ ಉಷ್ಣತೆ, ಎಕ್ಸಸ್ ಆಫ್ ಹೀಟನ್ನು ಕಡಿಮೆ ಮಾಡಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಹಾಗೆ ಕೆಲವರಿಗೆ ಕೈಗಳು, ಪಾದಗಳು, ಕಣ್ಣುಗಳು ಮತ್ತು ಮೂತ್ರ ವಿಸರ್ಜನೆ ಸಮಯದಲ್ಲಿ ಸುಡುವ ಸಂವೇದನೆ ಇರುತ್ತೆ. ಅಂದರೆ ಕೈಗಳು ಸುಡ್ತಾ ಇರುತ್ತೆ, ಪಾದಗಳು ಸುಡ್ತಾ ಇರುತ್ತೆ, ಯೂರಿನ್ ಮಾಡಬೇಕಾದ್ರೆ ಸೊ ಆ ಸಂದರ್ಭದಲ್ಲಿ ಸುಡುವ ಸಂವೇದನೆ ಇರ್ತದೆ, ಕಣ್ಣುಗಳು ಉರಿ ಬರ್ತಾ ಇರುತ್ತೆ. ಸೊ ಅವರಿಗೆ ಆ ಉಷ್ಣತೆಯನ್ನು ಕಡಿಮೆ ಮಾಡಿ ಈ ಸಮಸ್ಯೆಗಳನ್ನು ನಿವಾರಿಸಲಿಕ್ಕೂ ಕೂಡ ಈ ಒಂದು ಪ್ರಾಡಕ್ಟ್ ಸಹಕರಿಸ್ತದೆ. ನೆಕ್ಸ್ಟ್ ಇದರಲ್ಲಿರುವಂತಹ ಮತ್ತೊಂದು ಅದ್ಭುತವಾದಂತಹ ಒಂದು ಆಯುರ್ವೇದಿಕ ಗಿಡಮೂಲಿಕೆ ಯಾವುದು ಅಂತಂದರೆ ಎಸ್ಟಿ ಮಧು. ಇದನ್ನು ಜ್ಯೇಷ್ಠ ಮಧು ಅಥವಾ ಲಿಕೋರೈಸ್ ಅಂತ ಕರೀತಾರೆ. ಸೊ ಇದರಿಂದ ಆಗುವಂಥ ಉಪಯೋಗಗಳೇನು ಅಂತಂದರೆ ಇದರಲ್ಲಿ ಒಂದು ಮೆಲನಿನ್ ಪ್ರತಿಬಂಧಕ ಸಂಯುಕ್ತಗಳಿದೆ. ಅಂದರೆ ಮೆಲನಿನ್ನನ್ನು ಮೆಲನಿನ್ ಪ್ರೊಡಕ್ಷನ್ ಇನ್ಹಿಬಿಟರ್ ಅಂತ ಹೇಳ್ಬೋದು ಸಿಂಪಲ್ಲಾಗಿ. ಮೆಲನಿನ್ ಪ್ರೊಡಕ್ಷನ್ ಇನ್ಹಿಬಿಟರ್ ಕಾಂಪೌಂಡ್ಸ್ ಅಂತ ನಾವು ಕರಿತೀವಿ. ಓಕೆ, ಸೊ ಮೆಲನಿನ್ನ ಉತ್ಪತ್ತಿ ಆಗ್ತಿರುತ್ತಲ್ಲ, ಸೊ ಅದನ್ನು ಕಡಿಮೆ ಮಾಡೋಕ್ಕೆ. ಓಕೆ, ಈ ಮೆಲನಿನ್ ಉತ್ಪತ್ತಿಯನ್ನು ಕಡಿಮೆ ಮಾಡಲಿಕ್ಕೆ ಅಂತಲೇ ಹೇಳಿ ಹೊರಗಡೆ ತುಂಬ ಜನ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ತುಂಬ ರೀತಿಯ ಇಂಜೆಕ್ಷನ್ಸ್ ತೊಗೊಳ್ತಾರೆ, ಟ್ಯಾಬ್ಲೆಟ್ಸ್ ತೊಗೊಳ್ತಾರೆ. ಆ್ಯಂಡ್ ಇಟ್ ಈಸ್ ಕೆಮಿಕಲ್ ಬೇಸ್ಡ್ ಆ್ಯಂಡ್ ಇಟ್ ಈಸ್ ಹೈ ರಿಸ್ಕ್ ಇರ್ತದೆ ಅಲ್ಲಿ. ಆ್ಯಂಡ್ ಅಷ್ಟೇ ಮೇಂಟೆನೆನ್ಸ್ ಇರ್ತದೆ. ಆ್ಯಂಡ್ ಇಟ್ ಈಸ್ ನಾಟ್ ಸೋ ಈಸಿ ಟು ಮೇಂಟೈನ್. ಓಕೆ, ಬಟ್ ಅದೇ ಮೆಲನಿನ್ನ ಪ್ರೊಡಕ್ಷನನ್ನು ಕಡಿಮೆ ಮಾಡಲಿಕ್ಕೆ ನ್ಯಾಚುರಲ್ಲಾಗಿ ನಮಗೆ ಈ ಪ್ರಾಡಕ್ಟಲ್ಲಿ ಸಿಗ್ತಾಯಿದೆ. ನ್ಯಾಚುರಲ್ಲಾಗಿ ಕಂಪ್ಲೀಟ್ಲಿ. ಓಕೆ, ಹಾಗಿದ್ಮೇಲೆ ನಾವು ಈ ಪ್ರಾಡಕ್ಟ್ ಬಳಸಬೇಕೋ ಬೇಡವೋ? ಓಕೆ, ಸೊ ಇದರಿಂದ ಏನಾಗುತ್ತೆ, ಮೆಲನಿನ್ ಪ್ರೊಡಕ್ಷನ್ ಕಡಿಮೆ ಆಗೋದ್ರಿಂದ ನ್ಯಾಚುರಲ್ಲಾಗಿ ಅಗೇನ್ ಅದರಿಂದ ನಮಗೆ ಕ್ಲಿಯರ್ ಸ್ಕಿನ್ ಸಿಗುತ್ತೆ. ನಾವು ಕೂಡ ಇನ್ನೂ ಗ್ಲೋ ಆಗಿ ಕಾಣ್ತೀವಿ. ಸ್ಕಿನ್ ಕಲರ್ ಕೂಡ ಇನ್ನೂ ಫೇರ್ ಆಗ್ತಾ ಹೋಗುತ್ತೆ. ಹೆಲ್ದಿ ಸ್ಕಿನ್ ಸಿಗುತ್ತೆ, ಬ್ರೈಟ್ನೆಸ್ ಸಿಗುತ್ತೆ, ಒಂದು ಕಾಂತಿ ಬರುತ್ತೆ. ಸೊ ಅದೆಲ್ಲದಕ್ಕೂ ಈ ಒಂದು ಕಂಟೆಂಟ್ ನಮಗೆ ಹೆಲ್ಪ್ ಮಾಡುವಂಥದ್ದು. ಹಾಗೆ ಇದು ಕಪ್ಪು ಕಲೆಗಳು, ಮೊಡವೆ ಗುರುತುಗಳು ಮತ್ತು ಕಣ್ಣಿನ ಕೆಳಗಿನ ವೃತ್ತಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡ್ತದೆ. ಚರ್ಮದ ಮೇಲಿರುವಂಥ ಕಪ್ಪು ಕಲೆಗಳಾಗಿರ್ಬೋದು, ಮೊಡವೆ ಗುರುತುಗಳಾಗಿರ್ಬೋದು, ಹಾಗೆ ಕಣ್ಣಿನ ಕೆಳಗಡೆ ಏನು ಸರ್ಕಲ್ಸ್ ಆಗಿರ್ತದೆ ಅದನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಚರ್ಮವನ್ನು UV ಹಾನಿಯಿಂದ ಅಂದರೆ ಸೂರ್ಯನ ಕಿರಣಗಳಿಂದ ರಕ್ಷಣೆ ಮಾಡ್ತದೆ. ಹಾಗೆ ಚರ್ಮದ ಟೋನನ್ನು ಹೊಳಪು ಮಾಡಲು ಸಹಾಯ ಮಾಡ್ತದೆ. ನೆಕ್ಸ್ಟ್ ಇದರಲ್ಲಿರುವಂಥ ಮತ್ತೊಂದು ಇಂಗ್ರೀಡಿಯೆಂಟ್, ಔಷಧಿಗಳ ರಾಜ ಅಂತಲೇ ಹೇಳ್ತಾರೆ, ಅಳಲೆಕಾಯಿ ಹರಿತಾಕಿ. ಓಕೆ, ಸೊ ಇದರಿಂದ ನಿಮ್ಮ ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗುತ್ತೆ. ಯಾವಾಗ ಡೈಜೆಷನ್ ಚೆನ್ನಾಗಾಗುತ್ತೆ, ಗಟ್ ಹೆಲ್ತ್ ಚೆನ್ನಾಗಾಗುತ್ತೆ, ಆವಾಗ ನಿಮ್ಮ ಚರ್ಮ ತುಂಬ ಸ್ಪಷ್ಟವಾಗ್ತದೆ. ನಿಮ್ಮ ಮೊಡವೆ ಮತ್ತು ಕಲೆಗಳ ವಿರುದ್ಧ ಹೋರಾಡ್ತದೆ. ನೆಕ್ಸ್ಟ್ ಆ್ಯಂಟಿ ಏಜಿಂಗ್ ಮತ್ತು ಪುನರ್ಯೌವನಗೊಳಿಸುವಿಕೆ. ಸೊ ಈ ಒಂದು ಪ್ರಾಡಕ್ಟನ್ನು ಬಳಸೋದ್ರಿಂದ ಆ್ಯಂಟಿ ಏಜಿಂಗ್ ಆಗಿ ಕಾರ್ಯನಿರ್ವಹಿಸ್ತದೆ. ಹಾಗೆ
ಪುನರ್ಯೌವನಗೊಳಿಸುವಿಕೆ, ನಿಮಗೆ ಮತ್ತೆ ನಿಮ್ಮ ಯೌವನವನ್ನು ವಾಪಸ್ ರಿಟರ್ನ್ ಕೊಡುವಂಥ ಕೆಲಸವನ್ನು ಈ ಪ್ರಾಡಕ್ಟ್ ಮಾಡ್ತದೆ. ಹೇಗೆ ಅಂತಂದರೆ, ಈ ಒಂದು ಕಂಟೆಂಟಲ್ಲಿರುವಂತಹ ವಿಟಮಿನ್ ಸಿ, ಟ್ಯಾನಿನ್ಸ್ ಹಾಗೂ ಫ್ಲಾವೆನಾಯ್ಡ್ಸ್ ಏನಿದೆ, ಇದೆಲ್ಲದೂ ಕೂಡ ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್ಸ್ ಆಗಿರೋದ್ರಿಂದ ನಿಮಗೆ ಪ್ರಿಮೆಚ್ಯೂರ್ ಏಜಿಂಗ್ ಬರುವಂಥ ಸಾಧ್ಯತೆ ಇರ್ಬೋದು. ಕೆಲವರು ಇವತ್ತು ನೋಡಿ ವಯಸ್ಸು ಕಮ್ಮಿನೇ ಇರುತ್ತೆ, ಬಟ್ ತುಂಬ ವಯಸ್ಸಾಗಿರೋ ಥರ ಕಾಣ್ತಾ ಇರ್ತಾರೆ. ಯಾಕೆಂದರೆ ಫೈನ್ ಲೈನ್ಸ್ ಬಂದಿರುತ್ತೆ, ರಿಂಕಲ್ಸ್ ಬಂದಿರುತ್ತೆ, ತುಂಬ ವಯಸ್ಸಾಗಿರೋ ಥರ ಕಾಣ್ತಿರ್ತಾರೆ. ಹಾಗಾಗಿ ನೀವು ಮತ್ತೆ ಯಂಗಾಗಿ ಕಾಣಬೇಕು, ನಿಮಗೆ ಬೇಗ ವಯಸ್ಸಾಗಿದೆ ಅನ್ನೋದು ಅನ್ನಿಸ್ಬಾರ್ದು ಅಂತ ಅಂದರೆ ಈ ಒಂದು ಪ್ರಾಡಕ್ಟನ್ನು ಬಳಸ್ತಾ ಬನ್ನಿ. ನೆಕ್ಸ್ಟ್, ಇದು ಚರ್ಮದ ನೈಸರ್ಗಿಕ ಹೈಲುರಾನಿಕ್ ಆಮ್ಲವನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ. ಇದರಿಂದ ತೇವಾಂಶ ಕಾಪಾಡಿಕೊಳ್ಳುವುದು ಮತ್ತು ಚರ್ಮದ ರಕ್ಷಣೆ ಕಾರ್ಯವನ್ನು ಸುಧಾರಿಸುತ್ತದೆ. ಇವತ್ತು ತುಂಬ ಕಾಸ್ಮೆಟಿಕ್ಸ್ ನೋಡಿ ಹೈಲುರಾನಿಕ್ ಆ್ಯಸಿಡ್ ಬೇಸ್ಡ್ ಅಂತ ಬರುತ್ತೆ. ಓಕೆ, ನಾನು ಆವಾಗಲೇ ಹೇಳ್ದಂಗೆ ಹೊರಗಡೆ ಹಚ್ಕೊಳ್ಳೋದು ತಪ್ಪಲ್ಲ, ಹಚ್ಕೋಬೇಕು, ಅದು ಸರಿ, ಹೌದು. ಆದರೆ ಈ ಪ್ರಾಡಕ್ಟನ್ನು ಬಳಸೋದ್ರಿಂದ ನಿಮ್ಮ ದೇಹದಲ್ಲಿ ಇರುವಂಥ ನೈಸರ್ಗಿಕ ಹೈಲುರಾನಿಕ್ ಆ್ಯಸಿಡ್ ಏನಿರುತ್ತೆ ಅದು ಕಾಪಾಡ್ಕೊಳ್ಳುತ್ತಲ್ಲ. ಇದರಿಂದ ಈ ಪ್ರಾಡಕ್ಟ್ ಅದನ್ನು ಕಾಪಾಡುತ್ತಲ್ಲ, ಅದರಿಂದ ನಿಮ್ಮ ಚರ್ಮ ಯಾವಾಗಲೂ ಹೈಡ್ರೇಷನಲ್ಲಿರುತ್ತೆ. ನಿಮ್ಮ ಚರ್ಮಕ್ಕೆ ಅದು ಪ್ರೊಟೆಕ್ಷನ್ ಕೊಡುತ್ತೆ ನ್ಯಾಚುರಲ್ ವೇನಲ್ಲಿ. ಓಕೆ ನೋಡಿ, ಹೊರಗಡೆ ಹಚ್ಕೊಂಡಾಗ ನಿಮಗೆ ಎಷ್ಟು ರಿಸಲ್ಟ್ ಬರುತ್ತೋ ಅದರದ್ದು 10 ಟೈಮ್ಸ್ ಬೆಟರ್ ರಿಸಲ್ಟ್ಸ್ ನೀವು ಒಳಗಡೆಯಿಂದ ಸರಿ ಮಾಡಿಕೊಂಡಾಗ ನಿಮ್ಮ ಚರ್ಮಕ್ಕೆ ಕಾಣಿಸುತ್ತೆ. ಓಕೆ, ಎಸ್. ನೆಕ್ಸ್ಟ್, ಇದರಲ್ಲಿರುವಂಥ ಮತ್ತೊಂದು ಅದ್ಭುತವಾದಂಥ ಇಂಗ್ರೀಡಿಯೆಂಟ್ ಮಂಜಿಷ್ಟ. ಸೊ ಇದರ ಒಂದು ಬೆನಿಫಿಟ್ಸ್ ಏನು ಅಂತ ನೋಡ್ತಾ ಹೋಗೋದಾದರೆ, ಬ್ಲಡ್ ಪ್ಯೂರಿಫೈ ಮಾಡುತ್ತೆ, ದೇಹದಲ್ಲಿರುವಂಥ ವಿಷವನ್ನು ಹೊರಗಡೆ ಹಾಕ್ತದೆ, ಇನ್ಫ್ಲಮೇಷನ್ಸನ್ನು ಕಡಿಮೆ ಮಾಡ್ತದೆ, ಇದು ಕೂಡ ಮೆಲನಿನ್ ಉತ್ಪಾದನೆಯನ್ನು ಪ್ರತಿಬಂಧಿಸ್ತದೆ, ಹಾಗೆ ಕೊಲಾಜನ್ ಅಂಶವನ್ನು ಹೆಚ್ಚು ಮಾಡ್ತದೆ, ವಿಚ್ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ಬ್ಯೂಟಿಫುಲ್ ಗ್ಲೋಯಿಂಗ್ ಸ್ಕಿನ್. ಓಕೆ, ಮೊಡವೆಗಳನ್ನು ನಿವಾರಿಸಲು, ಬಂಗನ್ನು ಕಡಿಮೆ ಮಾಡಲು ಮತ್ತು ಕಿರಿಕಿರಿಯನ್ನು ಶಮನಗೊಳಿಸಲು ಸಹಾಯ ಮಾಡ್ತದೆ ಈ ಒಂದು ಪ್ರಾಡಕ್ಟ್. ಚರ್ಮದ ಟೋನ್ ಮತ್ತು ಕಾಂತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಈ ಒಂದು ಪ್ರಾಡಕ್ಟ್. ನೆಕ್ಸ್ಟ್, ಇದರಲ್ಲಿರುವಂತಹ ಕೊನೆಯ ಒಂದು ಅದ್ಭುತವಾದಂತಹ ಆಯುರ್ವೇದಿಕ್ ಇಂಗ್ರೀಡಿಯೆಂಟ್ ಅಂತಂದರೆ ಅದೇ ಅಶ್ವಗಂಧ. ಓಕೆ, ಸೊ ಇದು ನಿಮಗೆ ಉರಿಯೂತವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡ್ತದೆ, ಹಾಗೆ ಯೌವನದ ಚರ್ಮವನ್ನು ಉತ್ತೇಜಿಸ್ತದೆ. ಅಂದರೆ ಇನ್ಫ್ಲಮೇಷನ್ಸ್ ಕಡಿಮೆ ಮಾಡ್ತದೆ, ನಿಮ್ಮ ಸ್ಕಿನ್ ಯಾವಾಗಲೂ ಗ್ಲೋಯಿಂಗ್ ಆಗಿರಲಿಕ್ಕೆ, ಯೂತ್ಫುಲ್ ಆಗಿರಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ಅಶ್ವಗಂಧ ನಿಮಗೆಲ್ಲರಿಗೂ ಗೊತ್ತಾಯಿದೆ, ನಿಮ್ಮ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ತದೆ. ಸೊ ನಿಮ್ಮ ಸ್ಟ್ರೆಸ್ಸನ್ನು ಕಡಿಮೆ ಮಾಡೋದ್ರಿಂದ ನಾವು ಪ್ರಾರಂಭದಲ್ಲೇ ನೋಡಿದ್ವಿ, ಸ್ಟ್ರೆಸ್ ಇತ್ತು ಅಂದರೆ ಅದು ಸ್ಕಿನ್ ಹೆಲ್ತಿಗೆ ಅಫೆಕ್ಟ್ ಆಗುತ್ತೆ ಅಂತ. ಯಾವಾಗ ನೀವು ಈ ಪ್ರಾಡಕ್ಟನ್ನು ಯೂಸ್ ಮಾಡ್ತೀರಾ, ಅಶ್ವಗಂಧ ಇರೋದ್ರಿಂದ ನಿಮ್ಮ ಸ್ಟ್ರೆಸ್ಸನ್ನು ಕಡಿಮೆ ಮಾಡುತ್ತೆ, ಆವಾಗ ಸ್ಕಿನ್ ಹೆಲ್ತ್ ಚೆನ್ನಾಗಾಗುತ್ತೆ. ಓಕೆ, ಎಸ್. ಇದಿಷ್ಟು ಕೂಡ ಇಲ್ಲಿ ತನಕ ನಾವೇನು ನೋಡಿದ್ವಿ, ಇದಿಷ್ಟು ಕೂಡ ಒಂದು ಪ್ರಾಡಕ್ಟಿನ ವೈಶಿಷ್ಟ್ಯತೆಗಳು ಮತ್ತು ಉಪಯೋಗಗಳು. ನೋಡಿ, 9 ಆಯುರ್ವೇದಿಕ್ ಗಿಡಮೂಲಿಕೆಗಳಿಂದ ಮಾಡಲ್ಪಟ್ಟಿದೆ. ಬೆನಿಫಿಟ್ಸ್ ಎಷ್ಟೊಂದಿದೆ. ನಿಮ್ಮ ಚರ್ಮ ಮೃದುವಾಗಿ ಪಳಪಳ ಅಂತ ಹೊಳಿಲಿಕ್ಕೆ, ಕಾಂತಿಯುತವಾಗಲಿಕ್ಕೆ, ಫ್ಲಾಲೆಸ್ ಸ್ಕಿನ್ ಆಗಲಿಕ್ಕೆ ಇದಕ್ಕಿಂತ ಮತ್ತೊಂದು ಪ್ರಾಡಕ್ಟ್ ಇನ್ನೇನು ಬೇಕು? ಓಕೆ, ನಿಮ್ಮ ಎಕ್ಸ್ಟರ್ನಲ್ ಟ್ರೀಟ್ಮೆಂಟ್ ಜೊತೆಗೆ ಇಂಟರ್ನಲ್ ಟ್ರೀಟ್ಮೆಂಟ್ ಆಗಿ ಈ ಒಂದು ಆಯುರ್ವೇದ ಗಿಡ ಬೇಸ್ಡ್ ಪ್ರಾಡಕ್ಟ್ ಆಗಿರುವಂಥ ಮೋದಿ ಕೇರ್ನ ಶಿಫ್ಟ್ ಲೈಫ್ ಗ್ಲೋ ಬೂಸ್ಟ್ ಬಳಸಿದ್ರೆ ನಿಮ್ಮ ಸ್ಕಿನ್ ತುಂಬ ಬ್ಯೂಟಿಫುಲ್ ಆಗುತ್ತೆ. ಮತ್ತು ನೀವು ಸ್ಕಿನ್ ಅಂದ ತಕ್ಷಣ ಬರೀ ನಿಮ್ಮ ಫೇಸನ್ನು ಮಾತ್ರ ಮೈಂಡಲ್ಲಿ ಇಟ್ಕೋಬೇಡಿ. ತುಂಬ ಜನಕ್ಕೆ ನೋಡಿ, ಅವರ ಬೆನ್ನಿನಲ್ಲಿ ತುಂಬ ಗುಳ್ಳೆಗಳಾಗಿರುತ್ತೆ, ಮೊಡವೆಗಳಾಗಿರ್ತದೆ. ಓಕೆ, ಆಮೇಲೆ ಕೈ ಮೇಲೂ ಕೂಡ ತುಂಬ ಸ್ಕಿನ್ ಅನ್ಇವನ್ ಟೋನ್ ಆಗಿರ್ತದೆ. ಸೊ ತುಂಬ ಜನಕ್ಕೆ ಸೋರಿಯಾಸಿಸ್ ಸಮಸ್ಯೆ ದೇಹದ ಯಾವುದೇ ಭಾಗದಲ್ಲಿ ಬೇಕಾದ್ರೂ ಪ್ರಾರಂಭ ಆಗಿರಬಹುದು. ಸೊ ಹಾಗಾಗಿ ಈ ಒಂದು ಪ್ರಾಡಕ್ಟನ್ನು ಕೇವಲ ನಿಮ್ಮ ಮುಖದ ಚರ್ಮಕ್ಕೆ ಸೀಮಿತವಾಗಿ ಇಟ್ಕೊಂಡು ಈ ಪ್ರಾಡಕ್ಟನ್ನು ಬಳಸಲಿಕ್ಕೆ ಹೋಗಬೇಡಿ. ನಿಮ್ಮ ಕಂಪ್ಲೀಟ್ ದೇಹದ ಚರ್ಮವನ್ನು ಗಮನದಲ್ಲಿಟ್ಕೊಳ್ಳಿ. ಅಂದರೆ ಅಷ್ಟಕ್ಕೂ ಬೆನಿಫಿಟ್ ಆಗುತ್ತೆ ಅನ್ನೋದು ನಾನಿಲ್ಲಿ ಹೇಳ್ತಾ ಇರೋವಂಥದ್ದು. ಓಕೆ, ಸೊ ನಾನು ಹೇಳ್ತಾ ಇದ್ದೀನಿ ಅನ್ನೋದಕ್ಕಿಂತ ಪ್ರಾಡಕ್ಟ್ ಹೇಳ್ತಾ ಇರೋವಂಥದ್ದು. ಓಕೆ, ಎಸ್. ಹಾಗಾದರೆ ಈ ಒಂದು ಪ್ರಾಡಕ್ಟ್ನ ಬಳಸೋದು ಹೇಗೆ? ತುಂಬ ಸಿಂಪಲ್. 2 ಚಮಚ ಅಂದರೆ 30 ಮಿಲಿ ದಿನಕ್ಕೆ 2 ಬಾರಿ ತಗೊಳ್ಳಿ ಊಟದ ನಂತರ. ಸಿಂಪಲ್. ಬೆಳಗ್ಗೆ ಮತ್ತು ರಾತ್ರಿ ಊಟ ಆದಮೇಲೆ 30 ml ಅಳತೆ ಮಾಡ್ಕೊಳ್ಳಿ, ಅಥವಾ 2 ಚಮಚನ ಅಳತೆ ಮಾಡ್ಕೊಳ್ಳಿ, ಅದನ್ನು ತೊಗೋಬೋದು. ಸೊ ಡೈರೆಕ್ಟಾಗಾದರೂ ತೊಗೋಬೋದು, ಅಥವಾ ಒಂದು 200 ml ನೀರು ಜೊತೆ ಮಿಕ್ಸ್ ಮಾಡ್ಕೊಂಡಾದರೂ ತೊಗೋಬಹುದು. ಆ್ಯಂಡ್ ಈ ಒಂದು ಪ್ರಾಡಕ್ಟ್ ನಿಮಗೆ ರಿಸಲ್ಟ್ ಇನ್ನೂ ಚೆನ್ನಾಗಿ ಕೊಡಬೇಕು ಅಂತಂದರೆ ಒಂದು ಸಣ್ಣ ಟಿಪ್ಸ್ ಏನು ಅಂತಂದರೆ, ದಿನವಿಡೀ ಸಾಕಷ್ಟು ನೀರು ಕುಡಿಯಿರಿ. ಸೊ ದಿನವಿಡೀ ಸಾಕಷ್ಟು ನೀರು ಕುಡಿಯಿರಿ. ಈ ಪ್ರಾಡಕ್ಟ್ ಇನ್ನೂ ತುಂಬ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ನೀವೇ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಓಕೆ, ಅದರಿಂದ ನಿಮ್ಮ ಸ್ಕಿನ್ ಹೆಲ್ತ್ ತುಂಬ ಬ್ಯೂಟಿಫುಲ್ ಆಗುತ್ತೆ, ತುಂಬ ಅಮೇಝಿಂಗ್ ಆಗುತ್ತೆ. ಸೊ ಎಷ್ಟು ದಿನಕ್ಕಾಗತ್ತೆ ಅನ್ನೋದನ್ನು ದಯವಿಟ್ಟು ಕೇಳಿಬಿಡಿ, ಬಿಕಾಸ್ ಇಟ್ಸ್ ಕಂಪ್ಲೀಟ್ಲಿ ಡಿಪೆಂಡಬಲ್ ಆನ್ ದ ಪರ್ಸನ್. ಕೆಲವೊಬ್ಬರಿಗೆ 15 ದಿವಸ 1 ತಿಂಗಳಲ್ಲೇ ಟ್ರಾನ್ಸ್ಫಾರ್ಮೇಷನ್ ಆಗ್ಬೋದು, ಕೆಲವೊಬ್ರಿಗೆ 3 ಮಂತ್ಸ್ ಬೇಕಾಗ್ಬೋದು, ಕೆಲವೊಬ್ರಿಗೆ 6 ಮಂತ್ಸ್ ಬೇಕಾಗ್ಬೋದು. ಓಕೆ, ಇಟ್ ಡಿಪೆಂಡ್ಸ್. ಬಟ್ ನನ್ನ ಒಂದು ಪರ್ಸ್ನಲ್ ಸಜೆಷನ್, ಮಿನಿಮಮ್ 6 ಮಂತ್ಸ್ ಈ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿ. ಮಿನಿಮಮ್ 6 ಮಂತ್.
ಆವಾಗ ನಿಮ್ಮ ಸ್ಕಿನ್ ಹೆಲ್ತ್ ಎಷ್ಟು ಚೆನ್ನಾಗಾಗುತ್ತೆ ನೀವೇ ಅಬ್ಸರ್ವ್ ಮಾಡಿ, ನೀವೇ ಟ್ರಾನ್ಸ್ಫಾರ್ಮ್ ಮಾಡಿ, ನೀವೇ ಆ ಟ್ರಾನ್ಸ್ಫಾರ್ಮೇಷನ್ನ ಫೈಂಡ್ ಔಟ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಸ್, ಈ ಒಂದು ಪ್ರಾಡಕ್ಟ್ ಶಿಫ್ಟ್ ಲೈಫ್ ಗ್ಲೋ ಬೂಸ್ಟ್ ಅಂತ ಹೇಳಿ ರೇಡಿಯನ್ಸ್ ಸ್ಟಾರ್ಟ್ಸ್ ವಿತಿನ್, ಇದು 1 ಲೀಟರ್ ಬಾಟಲ್ನಲ್ಲಿ ಬರ್ತದೆ. ಇದರ ಒಂದು ಬೆಲೆ ₹1,735 ಇರ್ತದೆ. 18 ವರ್ಷ ಮೇಲ್ಪಟ್ಟವ್ರು ಮಾತ್ರ ಈ ಒಂದು ಪ್ರಾಡಕ್ಟನ್ನು ಬಳಸಬೇಕು. ಸೊ ಯಾರು ಬೇಕಾದರೆ ಈ ಒಂದು ಪ್ರಾಡಕ್ಟನ್ನು ಬಳಸಬಹುದು. ಹಾಗೆ ಈ ಒಂದು ಪ್ರಾಡಕ್ಟ್ ನಿಮಗೆ ಬೇಕು ಅಂತಂದರೆ ನಿಮಗೆ ಗೊತ್ತಿರುವಂತಹ ಮೋದಿ ಕೇರ್ ಕನ್ಸಲ್ಟೆಂಟ್ಸ್ ಅಥವಾ ಮೋದಿ ಕೇರ್ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್, ಮೋದಿ ಕೇರ್ ಶಾಪ್ ಏನಿದೆ, ಸೊ ಅವರನ್ನು ಸಂಪರ್ಕಿಸಿ ನಿಮಗೆ ಈ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ. ಹೊರಗಡೆ ಯಾವ ಶಾಪ್ಸಲ್ಲೂ ಅಥವಾ ಹೊರಗಡೆ ಬೇರೆಯವ್ರ ಹತ್ರ ಈ ಪ್ರಾಡಕ್ಟ್ ಸಿಗೋದಿಲ್ಲ. ಕೇವಲ ಮೋದಿ ಕೇರಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಅಥವಾ ಅಂಗಡಿಗಳೇನಿದೆ ಅಲ್ಲಿ ಮಾತ್ರ ಈ ಒಂದು ಪ್ರಾಡಕ್ಟ್ ಸಿಗೋದು. ಸೊ ಅಲ್ಲಿ ಇವತ್ತೇ ಭೇಟಿ ನೀಡಿ, ಅಥವಾ ಈ ವಿಡಿಯೋವನ್ನು ಯಾವತ್ತು ನೋಡ್ತಿರೋ ಅವತ್ತೇ ಭೇಟಿ ನೀಡಿ ಪ್ರಾಡಕ್ಟ್ನ ತಗೊಳ್ಳಿ, ಯೂಸ್ ಮಾಡಿ. ನಿಮಗೆ ನಾನು ಕೊಟ್ಟಿರುವಂಥ ಮಾಹಿತಿ ಇಷ್ಟ ಆಗಿದೆ ಅಂತಂದರೆ ಯಾರಿಗೆಲ್ಲ ನಿಮ್ಮ ಸ್ನೇಹಿತರಲ್ಲಿ, ರಿಲೇಟಿವ್ಸಲ್ಲಿ, ಫ್ರೆಂಡ್ಸಲ್ಲಿ ಅವ್ರಿಗೂ ಕೂಡ ಈ ಒಂದು ಸ್ಕಿನ್ ಹೆಲ್ತ್ ಬೆನಿಫಿಟ್ ಸಿಗಬೇಕು ಅಂತ ನಿಮಗೆ ಆಸೆ ಇದೆ, ಅವರೆಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ. ಸೊ ಒಂದು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಿಮ್ಮ ಒಂದು ಸಪೋರ್ಟನ್ನು ತೋರಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮಾಹಿತಿ ಇಷ್ಟ ಆದರೆ ತುಂಬ ಜನಕ್ಕೆ ಶೇರ್ ಮಾಡಿ. ಹಾಗೆ ಪ್ರಾಡಕ್ಟನ್ನು ಬಳಸೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಸೊ ಈ ಒಂದು ಸೆಷನ್ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.